Hello students, welcome back to Simple Biology. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 7 ಏನಿದೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್, ಈ ಚಾಪ್ಟರ್ದು ನಾವು 2 ಮಾರ್ಕ್ಸ್ ಕ್ವಶನ್ಸ್ದು ಆನ್ಸರ್ಸ್ನ ನೋಡ್ತಾ ಇದ್ದೀವಿ. ಈ ಕ್ವಶನ್ಸ್ ನಾನು ಎಲ್ಲಿಂದ ತೊಗೊಂಡಿದ್ದೀನಿ ಅಂದರೆ ಕರ್ನಾಟಕ ಬೋರ್ಡಿಂದ ರಿಲೀಸ್ ಮಾಡಿರುವಂಥ ಕ್ವಶನ್ ಬ್ಯಾಂಕ್ ಏನಿದೆ ಅದರಿಂದ ನಾನು ಈ ಕ್ವಶನ್ಸ್ನ ಪಿಕ್ ಮಾಡಿದ್ದೀನಿ. ಯಾಕೆ ಅಂದರೆ ಈ ವರ್ಷ ಇದು ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಆಗಿರೋದ್ರಿಂದ ಇದರಿಂದನೇ ಮ್ಯಾಕ್ಸಿಮಮ್ ಕ್ವಶನ್ಸ್ ಪಿಕ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಕೆಮಿಸ್ಟ್ರಿ ಆಗಿರ್ಬೋದು ಅಥವಾ ಫಿಸಿಕ್ಸ್ ಆಗಿರ್ಬೋದು, ಈ ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನೇ 2 ಮಾರ್ಕ್ಸ್ಗೆ ಮತ್ತು 3 ಮಾರ್ಕ್ಸ್ಗೆ ಕೇಳಿದ್ರು. ಹಾಗಾಗಿ ಬಯಾಲಜಿ ಕೂಡ 100% ಇದರಿಂದನೇ ಬರುವಂಥ ಚಾನ್ಸಸ್ ಇರೋದ್ರಿಂದ ಯಾವುದನ್ನು ಮಿಸ್ ಮಾಡದೆ ಎಲ್ಲ ಕ್ವಶನ್ಸ್ಗೂ ಆನ್ಸರ್ಸ್ನ ನೋಡ್ಕೊಂಡು ಹೋಗಿರಿ. ನನ್ನ ಈ ವಿಡಿಯೋ ನಿಮಗೆ ಕ್ವಿಕ್ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಕಾನ್ಸೆಪ್ಟ್ನ ಕೂಡ ನನ್ನ ಕ್ವಶನ್ ಹೇಳ್ತಾ ಆನ್ಸರ್ಸ್ನ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮಗೆ ಕಾನ್ಸೆಪ್ಟ್ ಕೂಡ ಒಂದು ಕ್ವಿಕ್ ಗ್ಲಾನ್ಸ್ ಆಗುತ್ತೆ. ಸೊ ಹಾಗಾಗಿ ಮಿಸ್ ಮಾಡೋದು ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಟೈಮ್ ತುಂಬಾ ಕಡಿಮೆ ಇದೆ, ಜಸ್ಟ್ 2 ಡೇಸ್ ಅಷ್ಟೇ ಇರೋದು. ಈ 2 ಡೇಸಲ್ಲಿ ನೀವು ಎಲ್ಲ ಬೇಗ ಆನ್ಸರ್ಸ್ನ ಕಲಿಬೇಕಾಗಿರೋದ್ರಿಂದ ಈ ಥರ ಕ್ವಿಕ್ ರಿವಿಷನ್ಗೆ ನೆಸೆಸಿಟಿ ಇರುತ್ತೆ. ಸೊ ಬೇರೆ ಎಲ್ಲ ಚಾಪ್ಟರ್ಗಳದ್ದು ಕೂಡ ನಾನು ಹೈಯೆಸ್ಟ್ ವೇಟೆಡ್ ಚಾಪ್ಟರ್ನ ಆಲ್ರೆಡಿ ನಾನು ಹಾಕಿದ್ದೀನಿ, ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿರಿ. ಯಾವುದೇ ಕಾರಣಕ್ಕೂ ಈ ಹೈಯೆಸ್ಟ್ ವೇಟೆಡ್ ಚಾಪ್ಟರ್ಗಳನ್ನ ಮಿಸ್ ಮಾಡಬೇಡಿ, ಯಾಕೆಂದರೆ ಇದರಿಂದನೇ ನಿಮಗೆ ಕ್ವಶನ್ಸ್ ಬರೋದು. ನಾನು ಏನಕ್ಕೆ ಅದನ್ನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಇದನ್ನು ನೆಗ್ಲೆಕ್ಟ್ ಮಾಡಿ ಕಲಿತೇ ಇರೋದಿಲ್ಲ. ಸೊ ಆ ತಪ್ಪನ್ನು ನೀವು ಮಾಡಬೇಡಿ. ಒಂದ್ಸಲಿ ಗ್ಲಾನ್ಸ್ ಮಾಡೋದ್ರಿಂದ ನಿಮಗೇನೂ ಪ್ರಾಬ್ಲಮ್ ಆಗೋದಿಲ್ಲ. ಜಸ್ಟ್ ಒಂದು ಹಾಫ್ ಆನ್ ಅವರ್ ವಿಡಿಯೋಗಳಿದೆ, ಹಾಫ್ ಆನ್ ಅವರ್ ಟೈಮ್ ಕೊಡೋದ್ರಿಂದ ನಿಮಗೆ ಹೆಲ್ಪ್ ಆಗ್ತಿದೆ ಅಂತಂದರೆ ಯಾಕೆ ಮಾಡಬಾರ್ದು ಅಲ್ವಾ? ಕ್ವಿಕ್ಕಾಗಿ ಒಂದು ರಿವಿಷನ್ ಮಾಡ್ಕೊಂಡಿರಿ. ಸೊ ಬನ್ನಿ, ಇವತ್ತಿನ ವಿಡಿಯೋ ಏನಿದೆ ಇದು 2 ಮಾರ್ಕ್ಸ್ ಆನ್ಸರ್ಸ್ ಏನಿದೆ ಅದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಏನಿದೆ, ವಾಟ್ ಆರ್ ಇನ್ಫೆಕ್ಷಿಯಸ್ ಡಿಸೀಸಸ್? ಗಿವ್ ಎನ್ ಎಕ್ಸಾಂಪಲ್. ಸೊ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂದರೆ ಏನು ಅಂದರೆ ಡಿಸೀಸಸ್ ವಿಚ್ ಆರ್ ಟ್ರಾನ್ಸ್ಮಿಟೆಡ್ ಫ್ರಮ್ ಅನ್ ಇನ್ಫೆಕ್ಟೆಡ್ ಪರ್ಸನ್ ಟು ದ ಅನದರ್ ಪರ್ಸನ್. ಹೆಲ್ದಿ ಪರ್ಸನ್ಗೆ, ಒಂದು ಇನ್ಫೆಕ್ಟ್ ಆಗಿರುವಂಥ ಪರ್ಸನಿಂದ ಹೆಲ್ದಿ ಪರ್ಸನ್ಗೆ ಯಾವಾಗ ಒಂದು ಡಿಸೀಸ್ ಟ್ರಾನ್ಸ್ಮಿಟ್ ಆಗುತ್ತೆ ಅದನ್ನು ನಾವು ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೀವು ಯಾವುದಾದ್ರೂ ಬರೀಬೋದು, ಎಷ್ಟೊಂದಿದೆ. ವೈರಲ್ ಡಿಸೀಸ್ ಇದೆ, ಬ್ಯಾಕ್ಟೀರಿಯಲ್ ಡಿಸೀಸ್ ಇದೆ, ಫಂಗಲ್ ಡಿಸೀಸ್ ಇದೆ. ನಿಮ್ಗೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ಬರೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 2, ವಾಟ್ ಆರ್ ನಾನ್ ಇನ್ಫೆಕ್ಷಿಯಸ್ ಡಿಸೀಸಸ್? ಗಿವ್ ಎನ್ ಎಕ್ಸಾಂಪಲ್. ಸೊ ಇದ್ರದ್ದು ಆಪೋಸಿಟ್, ಇನ್ಫೆಕ್ಷಿಯಸ್ ಡಿಸೀಸ್ದು ಆಪೋಸಿಟ್ ನೀವು ಇದಕ್ಕೆ ಬರೆದ್ರೆ ಆಯಿತು. ಯಾವುದು ಟ್ರಾನ್ಸ್ಮಿಟ್ ಆಗಲ್ಲ, ಒಂದು ಇನ್ಫೆಕ್ಟೆಡ್ ಪರ್ಸನಿಂದ ಇನ್ನೊಂದು ಹೆಲ್ದಿ ಪರ್ಸನ್ಗೆ ಯಾವುದು ಟ್ರಾನ್ಸ್ಮಿಟ್ ಆಗಲ್ಲ, ಅದನ್ನು ನಾವೇನು ಹೇಳ್ತೀವಿ? ನಾನ್ ಇನ್ಫೆಕ್ಷಿಯಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಗಿ ನೀವು ಡೆಫಿಷಿಯನ್ಸಿ ಡಿಸೀಸ್ಗಳೇ ಬರೀಬೋದು. ಫಾರ್ ಎಕ್ಸಾಂಪಲ್ ವಿಟಮಿನ್ ಎ ಡಿಫಿಷಿಯನ್ಸಿ ನಿಮ್ಮ ಬಾಡಿಯಲ್ಲಿದ್ದರೆ ಅದು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗಲ್ಲ. ಸೊ ಈ ಥರ ಯಾವ ಡಿಫಿಷಿಯನ್ಸಿ ಡಿಸೀಸ್ಗಳಿರುತ್ತಲ್ಲ ಅದು ಯಾವುದೂ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗಲ್ಲ. ಹಾಗೆ ಕ್ಯಾನ್ಸರ್ ಇರ್ಬೋದು, ಕ್ಯಾನ್ಸರ್ ಒಂದು ಪರ್ಸನ್ಗೆ ಬಂದರೆ ಇನ್ನೊಬ್ಬರಿಗೆ ಅದು ಹರಡಲ್ಲ. ಸೊ ಈ ಥರದ್ದೆಲ್ಲ ಏನಿದೆ ಇದು ನೀವು ಎಕ್ಸಾಂಪಲ್ ಆಗಿ ಬರೀಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 3, ಡಿಫ್ರೆನ್ಷಿಯೇಟ್ ಇನ್ಫೆಕ್ಷಿಯಸ್ ಡಿಸೀಸ್ ಫ್ರಮ್ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್. ಈಗ ತಾನೇ ನಾವೇನು ಡಿಸ್ಕಸ್ ಮಾಡಿದ್ವಿ ಅದನ್ನೇ. ಸೊ ಇದು ರಿಪೀಟ್ ಆಗಿದೆ, ಆನ್ಸರ್ ನೀವು ಏನು ಹೇಳಿದ್ದೀನಿ ಅದನ್ನೇ ಬರೀರಿ, ಅದನ್ನು ಡಿಫ್ರೆನ್ಸಿಯೇಷನ್ ಥರ ತೋರಿಸಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಮೆನ್ಷನ್ ಎನಿ 4 ಮೀನ್ಸ್ ಬೈ ವಿಚ್ ಗುಡ್ ಹೆಲ್ತ್ ಕ್ಯಾನ್ ಬಿ ಅಚೀವ್ಡ್. ಸೊ ಒಂದು ಗುಡ್ ಹೆಲ್ತ್ ಇರಬೇಕು ಅಂದರೆ ಒಂದು ಪರ್ಸನಲ್ಲಿ ಯಾವ ರೀತಿ ನಾವು ಫಾಲೋ ಮಾಡ್ಬೋದು ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಮೊದಲನೇದಾಗಿ ಏನು ಮಾಡ್ಬೋದು, ಒಂದು ಬ್ಯಾಲೆನ್ಸ್ ಡಯಟ್ನ ಇಟ್ಕೊಂಡ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಸೆಕೆಂಡ್ ಒನ್ ಪರ್ಸನಲ್ ಹೈಜೀನ್, ನಮ್ಮನ್ನು ನಾವು ಕ್ಲೀನಾಗಿ ಇಟ್ಕೊಂಡಿದ್ರೆ ನಾವು ಗುಡ್ ಹೆಲ್ತ್ನ ಅಚೀವ್ ಮಾಡ್ಬೋದು. ಇನ್ನೊಂದು ರೆಗ್ಯುಲರ್ ಎಕ್ಸಸೈಸ್ ಮತ್ತು ಮೆಡಿಟೇಷನ್, ಯೋಗ ಇದೆಲ್ಲ ಮಾಡೋದ್ರಿಂದ ಕೂಡ ನಾವು ಹೆಲ್ದಿಯಾಗಿರ್ಬೋದು. ಇನ್ನೂ ಒಂದೇನು ಬರೀಬೋದು ನೀವು ಅಂತಂದರೆ ಅವೇರ್ನೆಸ್ ಇರಬೇಕು. ನಿಮಗೆ ಡಿಸೀಸ್ ಬಗ್ಗೆ ಅವೇರ್ನೆಸ್ ಇರಬೇಕು, ಯಾವ ಡಿಸೀಸ್ ಯಾವ ಥರ ಸ್ಪ್ರೆಡ್ ಆಗುತ್ತೆ ಅಂತ ಗೊತ್ತಿರಬೇಕು. ಆಗ ನೀವೇನು ಮಾಡ್ತೀರಾ, ಅದನ್ನು ಅವಾಯ್ಡ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಮಲೇರಿಯಾ ನಿಮಗೆ ಮಸ್ಕಿಟೋಯಿಂದ ಹರಡುತ್ತೆ ಅಂತ ಗೊತ್ತಿರುತ್ತೆ. ಸೊ ಮಸ್ಕಿಟೋ ನಿಮ್ಮ ಮನೆ ಹತ್ರ ಯಾವುದೇ ಒಂದು ನಿಂತಿರೋ ನೀರಲ್ಲಿ ಹುಟ್ಟದೇ ಇರೋ ಥರ ನೀವು ನೋಡ್ಕೊಳ್ಳೋದು. ಈ ಥರ ಸ್ವಲ್ಪ ಅವೇರ್ನೆಸ್ ಇದ್ರೂ ಕೂಡ ನಾವು ಡಿಸೀಸ್ನ ಅವಾಯ್ಡ್ ಮಾಡಿ ಹೆಲ್ದಿಯಾಗಿರ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 5, ರೈಟ್ ದ ಸೈಂಟಿಫಿಕ್ ನೇಮ್ ಆ್ಯಂಡ್ ಪ್ಯಾಥೋಜನ್ ಆ್ಯಂಡ್ ಎನಿ 2 ಸಿಂಪ್ಟಮ್ಸ್ ಆಫ್ ಥೈರಾಯ್ಡ್. ಸೊ ಈ ಥರ ನೋಡಿ, ಇದೇ ಕ್ವಶನ್ನ ಎಲ್ಲ ಡಿಸೀಸ್ಗೂ ಇಲ್ಲಿ ನೋಡ್ತಿದ್ದೀರಲ್ಲ, ಫಸ್ಟ್ ಟೈಫಾಯ್ಡ್ ಬಗ್ಗೆ ಕೇಳಿದ್ದಾರೆ, ನೆಕ್ಸ್ಟ್ ನಿಮೋನಿಯಾ ಕೇಳಿದ್ದಾರೆ, ಕಾಮನ್ ಕೋಲ್ಡ್, ಅಮಿಬಿಯಾಸಿಸ್, ಆಸ್ಕ್ಯಾರಿಸ್, ಎಲಿಫೆಂಟಾಸಿಸ್, ರಿಂಕೋಮ್, ಇಷ್ಟು ಕೂಡ ಡಿಸೀಸಸ್ ಏನಿದೆ ನಿಮ್ಮ ಚಾಪ್ಟರಲ್ಲಿ ಅಷ್ಟೂ ಕೂಡ ಕೇಳಿದ್ದಾರೆ. ಸೊ ಈ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ಸ್ನ ಕಲಿಬೇಕು ಅಂದರೆ ಒಂದು ಸಿಂಪಲ್ ವೇ ಇದೆ. ನೀವೇನು ಮಾಡಿ ಅಂದರೆ ಎಲ್ಲ ಡಿಸೀಸ್ಗಳದ್ದು ಒಂದು ಹೆಸರುಗಳನ್ನ ಬರ್ಕೊಂಡ್ಬಿಡಿ, 4 ಕಾಲಮ್ ಮಾಡ್ಕೊಳ್ಳಿ. ಫಸ್ಟ್ ಕಾಲಮಲ್ಲಿ ಡಿಸೀಸ್ ನೇಮ್ ಬರೀರಿ, ಸೆಕೆಂಡ್ ಕಾಲಮಲ್ಲಿ ನೀವು ಯಾವ ಪಾಸಿಟಿವ್ ಆರ್ಗಾನಿಸಮ್ ಅಥವಾ ಪ್ಯಾಥೋಜನ್ ಏನಿದೆ ಪ್ಯಾಥೋಜನ್ ಹೆಸರನ್ನ ಬರೀರಿ, ಸೈಂಟಿಫಿಕ್ ನೇಮ್ನ ಬರ್ಕೊಳ್ಳಿ. ನೆಕ್ಸ್ಟ್ ಕಾಲಮಲ್ಲಿ ಅದರದ್ದು ಸಿಂಪ್ಟಮ್ಗಳನ್ನ ಬರ್ಕೊಳ್ಳಿ. ಇನ್ನೊಂದು ಆರ್ಗನ್, ಯಾವ ಆರ್ಗನ್ ಎಫೆಕ್ಟ್ ಆಗ್ತಾಯಿದೆ, ಇನ್ನೊಂದು ಮೋಡ್ ಆಫ್ ಟ್ರಾನ್ಸ್ಮಿಷನ್ನ ಬರ್ಕೊಳ್ಳಿ. ಸೊ ಈ 4 ಕಾಲಮ್ ಏನು ಬರ್ಕೊಂಡಿರ್ತೀರ ಇದನ್ನು ಕಂಪ್ಲೀಟಾಗಿ ನೀವು ಕಲ್ತಿದ್ರೆ ಈ ಥರ ಯಾವುದೇ ಕ್ವಶನ್ನ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ನಾನು ಕ್ವಿಕ್ಕಾಗಿ ಆನ್ಸರ್ನ ಕೊಡ್ತಾ ಹೋಗ್ತೀನಿ. ಫಸ್ಟ್ ಒನ್ ಏನಿದೆ, ಸೈಂಟಿಫಿಕ್ ನೇಮ್ ಆಫ್ ಟೈಫಾಯ್ಡ್. ಏನು ಟೈಫಾಯ್ಡ್ನ ಕಾಸ್ ಮಾಡೋಂಥದ್ದು ಯಾವುದು? ಸ್ಯಾಲ್ಮೊನೆಲ್ಲಾ ಟೈಫಿ. ಸಿಂಪ್ಟಮ್ಸ್ ಏನಿರುತ್ತೆ, ಯೂಶಲಿ ಟೈಫಾಯ್ಡ್ ಬಂದಾಗ ಫೀವರ್ ಇದ್ದೇ ಇರುತ್ತೆ, ವೀಕ್ನೆಸ್ ಇರುತ್ತೆ, ಸ್ಟಮಕ್ ಪೇನ್, ಲಾಸ್ ಆಫ್ ಅಪಟೈಟ್, ಕಾನ್ಸ್ಟಿಪೇಷನ್, ಹೆಡ್ಏಕ್, ಇದೆಲ್ಲ ಸಿಂಪ್ಟಮ್ಸ್. ನೆಕ್ಸ್ಟ್ ಕ್ವಶನ್ ಏನಿದೆ, ಯಾವುದ್ರ ಬಗ್ಗೆ ಕೇಳ್ತಿದ್ದಾರೆ? ನಿಮೋನಿಯಾ ಕೇಳ್ತಾ ಇದ್ದಾರೆ. ನಿಮೋನಿಯಾದು ಪಾಸಿಟಿವ್ ಆರ್ಗಾನಿಸಮ್ ಯಾವುದು? ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ.
ಅಥವಾ ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ ಇದೆರಡು ಕೂಡ ಕಾಸ್ ಮಾಡುತ್ತೆ. ಸಿಂಪ್ಟಮ್ಸ್ ಏನಿರುತ್ತೆ, ಫೀವರ್ ಇರುತ್ತೆ. ನಿಮೋನಿಯಾ ಇಸ್ ಆಲ್ಸೋ ಅಗೇನ್ ನಿಮೋನಿಯಾ ಇದೆ ಒಂದು ಪೇಷಂಟ್ಗೆ ಅಂತಂದರೆ ಮೇನ್ ಆಗಿ ಅದು ಕಾಫ್, ಕೋಲ್ಡ್, ಫೀವರ್ ಇದೇನೇ ಇರುತ್ತೆ. ಓಕೆ, ಸಿಂಪ್ಟಮ್ಸ್ ಎಲ್ಲ ಇದೇ ರೀತಿ ಇರುತ್ತೆ. ಮತ್ತು ಏನಾಗುತ್ತೆ, ಇನ್ನೂ ಸಿವಿಯರ್ ಕೇಸಸ್ ಆದರೆ ಏನಾಗುತ್ತೆ, ಲಿಪ್ಸ್ ಮತ್ತು ಫಿಂಗರ್ಸ್, ನೇಲ್ಸ್ ಎಲ್ಲ ಏನಾಗುತ್ತೆ ಗ್ರೇ ಟು ಬ್ಲೂಯಿಶ್ ಕಲರ್ ಟರ್ನ್ ಆಗುತ್ತೆ. ಅದು ಸಿವಿಯರ್ ಕೇಸಸಲ್ಲಿ. ಬಿಗಿನಿಂಗಲ್ಲಿ ಇದು ಕಾಫ್, ಕೋಲ್ಡ್, ಚಿಲ್, ಫೀವರ್ ಇದೆಲ್ಲ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಕಾಮನ್ ಕೋಲ್ಡ್ ಬಗ್ಗೆ ಕೇಳಿದ್ದಾರೆ. ಕಾಮನ್ ಕೋಲ್ಡ್ ಕಾಸ್ ಮಾಡುವಂಥ ಪ್ಯಾಥೋಜನ್ ಹೆಸರು ರೈನೋ ವೈರಸ್. ಸಿಂಪ್ಟಮ್ಸ್ ಏನಿರುತ್ತೆ ನಿಮಗೆಲ್ಲರಿಗೂ ಗೊತ್ತು. ಕಾಮನ್ ಕೋಲ್ಡ್ ಬಂದಾಗ ನಿಮಗೆಲ್ಲರಿಗೂ ಬಂದಿರುತ್ತೆ, ನಿಮಗೆ ಗೊತ್ತಿರುತ್ತೆ. ನೇಸಲ್ ಕಂಜೆಷನ್ ಇರುತ್ತೆ, ಮತ್ತು ಡಿಸ್ಚಾರ್ಜ್ ಇರುತ್ತೆ ನೋಸಿಂದ, ಸೋರ್ ಥ್ರೋಟ್ ಇರುತ್ತೆ, ಹಾಸ್ನೆಸ್ ಇರುತ್ತೆ, ಮತ್ತು ಕಾಫ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಅಮೀಬಿಯಾಸಿಸ್ ಬಗ್ಗೆ. ಸೊ ಪ್ಯಾಥೋಜನ್ ಯಾವುದು? ಎಂಟಮೀಬಾ ಹಿಸ್ಟೋಲಿಟಿಕಾ. ಸಿಂಪ್ಟಮ್ ಏನಿರುತ್ತೆ ಅಮೀಬಿಯಾಸಿಸ್ ಬಂದರೆ ಅಂದರೆ ಕಾನ್ಸ್ಟಿಪೇಷನ್ ಇರುತ್ತೆ, ಅಬ್ಡಾಮಿನಲ್ ಪೇನ್. ಯಾಕೆಂದರೆ ಇದೆಲ್ಲ ಇಂಟೆಸ್ಟೈನಲ್ ರಿಲೇಟೆಡ್ ಪ್ರಾಬ್ಲಮ್ ಇದು. ಸೊ ಹಾಗಾಗಿ ಏನಿರುತ್ತೆ, ಸ್ಟಮಕ್ ಪೇನ್ ಅಥವಾ ಕ್ರ್ಯಾಂಪ್ಸ್ ಇರುತ್ತೆ, ಮತ್ತು ಸ್ಟೂಲ್ ವಿತ್ ಎಕ್ಸಸ್ ಮ್ಯೂಕಸ್, ಮತ್ತು ಬ್ಲಡ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಅಮೀಬಿಯಾಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಆಸ್ಕ್ಯಾರಿಯಸ್ ಬಗ್ಗೆ ಕೇಳಿದ್ದಾರೆ. ಆಸ್ಕ್ಯಾರಿಯಸ್ನ ಕಾಸ್ ಮಾಡುವಂಥ ಪ್ಯಾಥೋಜನ್ ಆಸ್ಕ್ಯಾರಿಯಸ್ ಲುಂಬ್ರಿಕಾಯ್ಡ್ಸ್. ಇದರದ್ದು ಸಿಂಪ್ಟಮ್ ಹೇಗಿರುತ್ತೆ ಅಂದರೆ ಇದು ಕೂಡ ನಿಮ್ಮ ಇಂಟೆಸ್ಟೈನ್ ರೀಜನ್ಗೆ ಎಫೆಕ್ಟ್ ಮಾಡೋದ್ರಿಂದ ಬ್ಲಾಕೇಜಿಂದ ಇಂಟೆಸ್ಟೈನಲ್ ಪ್ಯಾಸೇಜ್ ಅಂತ ಬರೀಬೋದು. ಮತ್ತು ಇಂಟೆಸ್ಟೈನಲ್ ಬ್ಲೀಡಿಂಗ್ ಇರುತ್ತೆ, ಮಸ್ಕ್ಯುಲರ್ ಪೇನ್ ಇರುತ್ತೆ, ಫೀವರ್ ಕೂಡ ಇರುತ್ತೆ, ಅನಿಮಿಯಾ ಕಂಡೀಷನ್ ಬರುತ್ತೆ. ಸೊ ಇದೆಲ್ಲ ಇದಕ್ಕೆ ಸಿಂಪ್ಟಮ್ಸು. ನೆಕ್ಸ್ಟ್ ಕ್ವಶನ್ ನಂಬರ್ 10ನಲ್ಲಿ ಏನು ಕೇಳಿದ್ದಾರೆ, ಎಲಿಫೆಂಟಾಸಿಸ್ ಬಗ್ಗೆ ಕೇಳಿದ್ದಾರೆ. ಸೊ ಎಲಿಫೆಂಟಾಸಿಸ್ ಕಾಸ್ ಮಾಡುವಂಥ ಪ್ಯಾಥೋಜನ್ ವಿಚುರೇರಿಯಾ. ವಿಚುರೇರಿಯಾ ಎರಡು ಟೈಪ್ ಇದೆ, ವಿಚುರೇರಿಯಾ ಬ್ಯಾಂಕ್ರಫ್ಟಿ ಮತ್ತು ವಿಚುರೇರಿಯಾ ಮಲಾಯ್ ಅಂತ ಎರಡಿದೆ. ಸೊ ಎರಡನ್ನೂ ಬೇಕಿದ್ರೆ ನೀವು ಎರಡರಲ್ಲಿ ಒಂದನ್ನು ಮೆನ್ಷನ್ ಮಾಡಿದ್ರೂ ಆಗುತ್ತೆ, ಇಲ್ಲ ಎರಡನ್ನೂ ಮೆನ್ಷನ್ ಮಾಡ್ತೀರಾ ಅಂದರೆ ಮೆನ್ಷನ್ ಮಾಡಿ. ನೆಕ್ಸ್ಟ್ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ಕ್ರೋನಿಕ್ ಇನ್ಫ್ಲಮೇಷನ್ ಇರುತ್ತೆ ಆರ್ಗನ್ಸಲ್ಲಿ. ಮತ್ತು ಆರ್ಗನ್ಸ್ ಅಂದರೆ ಯಾವ ಆರ್ಗನ್ಸ್ ಯೂಶಲಿ ಎಲ್ಲೆಲ್ಲಿ ಅದು ಎಫೆಕ್ಟ್ ಆಗಿರುತ್ತಲ್ಲ, ಸೊ ಆ ಆರ್ಗನ್ಸ್ಗಳಲ್ಲಿ ಇದು ಏನು ಎಫೆಕ್ಟ್ ಆಗಿರುವಂಥ ಆರ್ಗನ್ಗಳಲ್ಲಿ ಇದು ಇನ್ಫ್ಲಮೇಷನ್ನ ಕಾಸ್ ಮಾಡುತ್ತೆ. ಮೇನ್ಲಿ ಇಟ್ ಈಸ್ ಇನ್ ದ ಲಿಮ್ಸ್. ಓಕೆ, ಎಲ್ಲಿ ಯಾವ ಲಿಮ್ಸ್ ಅಂತಂದರೆ ಲೋವರ್ ಲಿಮ್ಸ್, ಎಸ್ಪೆಷಲಿ ಲೋವರ್ ಲಿಮ್ಸಲ್ಲಿ ಇರುತ್ತೆ. ಅಬ್ನಾರ್ಮಲ್ ಸ್ವೆಲ್ಲಿಂಗ್ ಆಫ್ ದ ಲೋವರ್ ಲಿಮ್, ಸ್ಕ್ರೋಟಮ್, ಪೆನ್ನಿಸ್ ಈ ರೀಜನ್ಗಳಲ್ಲಿ ಇದು ಡಿಸೀಸ್ನ ಕಾಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಯಾವ ಡಿಸೀಸ್ ಬಗ್ಗೆ ಕೇಳಿದ್ದಾರೆ, ರಿಂಗ್ ವರ್ಮ್ ಡಿಸೀಸ್ ಬಗ್ಗೆ ಕೇಳಿದ್ದಾರೆ. ಇದನ್ನು ಕಾಸ್ ಮಾಡುವಂಥ ಪ್ಯಾಥೋಜನ್ ಯಾವುದು, ಟ್ರೈಕೋಫೈಟಾನ್. ಇದನ್ನು ಬರಿಬೋದು ನೀವು, ಮೈಕ್ರೋಸ್ಪೋರಮ್ ಬರಿಬೋದು, ಇಲ್ಲಂತಂದರೆ ಎಪಿಡರ್ಮೋಫೈಟಾನ್ ಬರಿಬೋದು. ಸಿಂಪ್ಟಮ್ಸ್ ಹೇಗಿರುತ್ತೆ ಅಂದರೆ ಅಪಿಯರೆನ್ಸ್ ಆಫ್ ಡ್ರೈ ಸ್ಕೇಲಿ ಲೆಷನ್ಸ್ ಆನ್ ದ ಸ್ಕಿನ್. ಸೊ ಏನಿರುತ್ತೆ, ಸ್ಕಿನ್ ಮೇಲೆ ಏನಾಗುತ್ತೆ, ಡ್ರೈ ಥರ ಆಗ್ಬೋದು, ಮತ್ತು ಇಚಿನೆಸ್ ಬರ್ಬೋದು. ಇದೆಲ್ಲ ಏನು ರಿಂಗ್ ವರ್ಮ್ ಡಿಸೀಸ್ದು ಸಿಂಪ್ಟಮ್ಗಳು. ಸೊ ಈಗ ಇಷ್ಟು ಡಿಸೀಸ್ ಬಗ್ಗೆ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 12 ನೋಡೋಣ. ನೇಮ್ ದ ಹೋಸ್ಟ್ ಆ್ಯಂಡ್ ದ ಸೈಟ್ ವೇರ್ ದ ಫಾಲೋಯಿಂಗ್ ಅಕರ್ಸ್ ಇನ್ ದ ಲೈಫ್ ಸೈಕಲ್ ಆಫ್ ದ ಮಲೇರಿಯಲ್ ಪ್ಯಾರಾಸೈಟ್ ಅಂತ ಕೊಟ್ಟಿದ್ದಾರೆ. ಸೊ ಲೈಫ್ ಸೈಕಲ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್ನ ನೀವು ನೋಡ್ಕೊಂಡಿರಲೇಬೇಕು. ಏನಾದರೂ ಒಂದು ಈ ಥರ ಕ್ವಶನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಇವ್ರು ಕೇಳ್ತಾ ಇರೋದು ಫಾರ್ಮೇಷನ್ ಆಫ್ ಗೆಮೆಟೋಸೈಟ್ಸ್ ಎಲ್ಲಿ ಆಗುತ್ತೆ ಗೆಮೆಟೋಸೈಟ್ ಫಾರ್ಮೇಷನ್ ಅಂದರೆ RBC ಆಫ್ ಹ್ಯೂಮನ್ ರೆಡ್ ಬ್ಲಡ್ ಸೆಲ್ಲಲ್ಲಿ ಇದು ಫಾರ್ಮೇಷನ್ ಆಫ್ ಗೆಮೆಟೋಸೈಟ್ಸ್ ಟೇಕ್ಸ್ ಪ್ಲೇಸ್, ಅಥವಾ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಆಗೋದೆ RBCಯಲ್ಲಿ. ಅದಾದಮೇಲೆ ಅದು ಫ್ಯೂಷನ್ ಆಗುತ್ತಲ್ಲ, ಫ್ಯೂಷನ್ ಆಗೋದಲ್ಲಿ ಗ್ಯಾಮೆಟ್ಸ್ ಅಂದರೆ ಇಂಟೆಸ್ಟೈನ್ ಆಫ್ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಅಥವಾ ಗಟ್ ಆಫ್ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಅಂತ ನೀವು ಬರೀಬೋದು. ಗಟ್ ರೀಜನ್ ಯಾವಾಗ ಇದೆರಡು ಗ್ಯಾಮೆಟ್ಗಳು ಸಪ್ರೇಟ್ ಆಗಿರುತ್ತೆ, ಹ್ಯೂಮನ್ ಬಾಡಿಯಲ್ಲಿರುವಾಗ ಅದು ಸಪ್ರೇಟ್ ಆಗೇ ಇರುತ್ತೆ, ಗ್ಯಾಮೆಟ್ಸ್ ಮಾತ್ರ ಪ್ರೊಡ್ಯೂಸ್ ಆಗಿರುತ್ತೆ, ಫ್ಯೂಷನ್ ಆಗಿರಲ್ಲ. ಯಾವಾಗ ಅದು ಫ್ಯೂಷನ್ ಆಗೋದು, ಮಸ್ಕಿಟೋ ಬಾಡಿ ಎಂಟರ್ ಆದಮೇಲೆ ಅದು ಫ್ಯೂಷನ್ ಆಗೋದು. ಓಕೆನಾ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಇಮ್ಯುನಿಟಿ, ಮೆನ್ಷನ್ ಇಟ್ಸ್ ಟೈಪ್ಸ್. ಇಮ್ಯುನಿಟಿ ಅಂದರೆ ಏನು ಮತ್ತು ಅದರ ಟೈಪ್ ಏನು ಅಂತ ಕೇಳ್ತಿದ್ದಾರೆ. ಇಮ್ಯುನಿಟಿ ಅಂದರೆ ಏನು, ಇಟ್ ಈಸ್ ಅ ಓವರಾಲ್ ಎಬಿಲಿಟಿ ಆಫ್ ದ ಹೋಸ್ಟ್ ಟು ಫೈಟ್ ಅಗೇನ್ಸ್ಟ್ ಅ ಡಿಸೀಸ್. ಯಾವುದೇ ಒಂದು ಬಾಡಿಯಲ್ಲಿ, ಆರ್ಗ್ಯಾನಿಸಮ್ ಬಾಡಿಯಲ್ಲಿ ಒಂದು ಡಿಸೀಸ್ನ ಫೈಟ್ ಮಾಡೋದಕ್ಕೆ ಏನೋ ಒಂದು ಎಬಿಲಿಟಿ ಇದೆ ಅಂದರೆ ಅದನ್ನು ನಾವೇನು ಹೇಳ್ತೀವಿ, ಇಮ್ಯುನಿಟಿ ಅಂತ ಹೇಳ್ತೀವಿ ಅಲ್ವಾ. ಸೊ ಅದೇ ಇಮ್ಯುನಿಟಿ. ಈ ಎರಡು ಟೈಪ್ ಯಾವುದಿದೆ, ಇನ್ನೇಟ್ ಇಮ್ಯುನಿಟಿ ಮತ್ತು ಅಕ್ವೈರ್ಡ್ ಇಮ್ಯುನಿಟಿ, ಈ ಎರಡು ಟೈಪ್ಗಳು. ನೆಕ್ಸ್ಟ್ ಕ್ವಶನ್ ಮೆನ್ಷನ್ ದ ಟೈಪ್ಸ್ ಆಫ್ ಇನ್ನೇಟ್ ಬ್ಯಾರಿಯರ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ. ಇನ್ನೇಟ್ ಇಮ್ಯುನಿಟಿಯಲ್ಲಿ ಕೆಲವೊಂದು ಬ್ಯಾರಿಯರ್ಸ್ಗಳನ್ನ ಕೊಟ್ಟಿದ್ದಾರೆ. ಆ ಬ್ಯಾರಿಯರ್ಸ್ ಯಾವ್ಯಾವ ಬರೀರಿ ಅಂತ ಕೇಳಿದ್ದಾರೆ ಅಷ್ಟೇ. ಅದನ್ನೇನು ಎಕ್ಸ್ಪ್ಲೇನ್ ಮಾಡೋಂಥ ನೆಸೆಸಿಟಿ ಇಲ್ಲ, ಯಾಕೆಂದರೆ 2 ಮಾರ್ಕ್ಸ್ ಅಲ್ವಾ. ಸೊ ಅದು ಯಾವ್ಯಾವ ಬ್ಯಾರಿಯರ್ಸ್ ಅಂತ ನೀವು ಮೆನ್ಷನ್ ಮಾಡಿದರೆ ಸಾಕು. ಸೊ 4 ಬ್ಯಾರಿಯರ್ ಇದೆ. ಯಾವುದಂದರೆ ಫಿಸಿಕಲ್ ಬ್ಯಾರಿಯರ್, ಫಿಸಿಯೋಲಾಜಿಕಲ್ ಬ್ಯಾರಿಯರ್, ಸೆಲ್ಯುಲಾರ್ ಬ್ಯಾರಿಯರ್ಸ್ ಮತ್ತು ಸೈಟೋಕೈನ್ ಬ್ಯಾರಿಯರ್ಸ್. ಇದನ್ನು ನೀವು ಏನು ಅಂತ ಕೂಡ ನೋಡ್ಕೊಂಡಿರಿ. 2 ಮಾರ್ಕ್ಸ್ಗೆ ನೀವೇನು ನೆಸೆಸಿಟಿ ಇಲ್ಲ, 2 ಮಾರ್ಕ್ಸ್ಗೆ ಇಷ್ಟು ಮೆನ್ಷನ್ ಮಾಡಿದ್ರೆ ಸಾಕು. ಬಟ್ ನಿಮ್ಗೆ ಏನಾದರೂ 5 ಮಾರ್ಕ್ಸ್ಗೆ ಬಂದರೆ ಅದೇನು ಅಂತ ನೋಡ್ಕೊಂಡಿರಿ. ನೆಕ್ಸ್ಟ್ ಕ್ವಶನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಇನ್ನೇಟ್ ಆ್ಯಂಡ್ ಅಕ್ವೈರ್ಡ್ ಇಮ್ಯುನಿಟಿ. ಇನ್ನೇಟ್ ಮತ್ತು ಅಕ್ವೈರ್ಡ್ ಇಮ್ಯುನಿಟಿಗೂ ಡಿಫ್ರೆನ್ಸ್ ಏನು ಅಂತ ಕೇಳ್ತಿದ್ದಾರೆ.
ಇನ್ನೇಟ್ ಅಂದರೆ ಏನರ್ಥ ಅಂದರೆ ಇಸ್ ಅ ನಾನ್ ಸ್ಪೆಸಿಫಿಕ್ ಬಾಡಿ ಡಿಫೆನ್ಸ್ ದಟ್ ಈಸ್ ಪ್ರೆಸೆಂಟ್ ಅಟ್ ದ ಟೈಮ್ ಆಫ್ ಬರ್ತ್. ಹುಟ್ಟಿದ ತಕ್ಷಣ ನಮ್ಗೆ ಯಾವುದು ಇಮ್ಯುನಿಟಿ ಇರುತ್ತಲ್ಲ ಅದನ್ನು ನಾವೇನು ಹೇಳ್ತೀವಿ ಇನ್ನೇಟ್ ಬೈ ಬರ್ತ್ ಅಂತ ಹೇಳ್ತೀವಿ. ಬೈ ಬರ್ತ್ ಬಂದಿರುವಂಥ ಏನು ಇಮ್ಯುನಿಟಿ ಇದೆ ಅದನ್ನು ಇನ್ನೇಟ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಅಕ್ವೈರ್ಡ್ ಇಮ್ಯುನಿಟಿ ಅಂದರೆ ನೀವು ಬೆಳೀತಾ ಡೆವಲಪ್ ಮಾಡ್ಕೊಳ್ಳೋಂಥ ಇಮ್ಯುನಿಟಿನ ನಾವು ಏನು ಹೇಳ್ತೀವಿ ಅಕ್ವೈರ್ಡ್ ಇಮ್ಯುನಿಟಿ. ನಾವು ಅಕ್ವೈರ್ ಮಾಡ್ಕೊಳ್ಳೋದು ಲೈಫ್ ಟೈಮಲ್ಲಿ ನಾವು ಅಕ್ವೈರ್ ಮಾಡ್ಕೊಳ್ಳೋಂಥ ಇಮ್ಯುನಿಟಿನ ನಾವು ಏನು ಹೇಳ್ತೀವಿ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಹೆಸರಲ್ಲೇ ಅಲ್ಲಿ ನಿಮಗೆ ಕ್ಲೂ ಇದೆ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಮೆನ್ಷನ್ ದ ರೋಲ್ ಆಫ್ ಬಿ ಆ್ಯಂಡ್ ಟಿ ಲಿಂಫೋಸೈಟ್. ಬಿ ಲಿಂಫೋಸೈಟ್ಗೂ ಹಾಗೆ ಟಿ ಲಿಂಫೋಸೈಟ್ದು ಎರಡರದ್ದು ರೋಲ್ ಏನು ಅಂತ ಕೇಳ್ತಿದ್ದಾರೆ. ಬಿ ಲಿಂಫೋಸೈಟ್ ಏನಪ್ಪ ಮಾಡುತ್ತೆ ಅಂದರೆ ಇಟ್ ಅಟ್ಯಾಕ್ಸ್ ದ ಆ್ಯಂಟಿಜನ್ ಡೈರೆಕ್ಟ್ಲಿ ಬೈ ಪ್ರೊಡ್ಯೂಸಿಂಗ್ ಆ್ಯಂಟಿಬಾಡಿ. ಏನು ಮಾಡುತ್ತೆ ಇಂಡೈರೆಕ್ಟ್ಲಿ ಬಿ ಸೆಲ್ ಅಥವಾ ಏನು ಬಿ ಸೆಲ್ ಅಂದರೆ ಬೋನ್ಸ್ ಮ್ಯಾರೋ ಸೆಲ್ಸ್ ಅಂತ ಹೇಳ್ತೀವಿ. ಈ ಬಿ ಸೆಲ್ಸ್ಗಳೇನು ಮಾಡುತ್ತೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಲ್ಲ. ಯಾವುದೋ ಒಂದು ಪ್ಯಾಥೋಜನ್ ಬಾಡಿಗೆ ಎಂಟರ್ ಆಗ್ತು ಅಂತಂದರೆ ಫಸ್ಟ್ ಅದೇನು ಮಾಡುತ್ತೆ ಅದು WBC ಸೆಲ್ಸ್ಗಳು ಪ್ರೊಡ್ಯೂಸ್ ಮಾಡೋದು ಲಿಂಫೋಸೈಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇದು ಒಂದು ಸಿಗ್ನಲ್ ಕೊಡುತ್ತೆ. ಸೊ ಸಿಗ್ನಲ್ ಕೊಟ್ಟಾಗ ಏನಾಗುತ್ತೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಆ್ಯಂಟಿಬಾಡೀಸ್ಗಳು ಹೋಗ್ಬಿಟ್ಟು ಆ ಪ್ಯಾಥೋಜನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಓಕೆ, ಸೊ ಇದು ಇಂಡೈರೆಕ್ಟಾಗಿ ಇದೆ, ಡೈರೆಕ್ಟಾಗಿ ಹೋಗಿ ಅಟ್ಯಾಕ್ ಮಾಡ್ತಾ ಇಲ್ಲ. ಇದು ಲಿಂಫೋಸೈಟ್ನ ಇನ್ಫ್ಲುಯೆನ್ಸ್ ಮಾಡಿ ಅಥವಾ ಸ್ಟಿಮ್ಯುಲೇಟ್ ಮಾಡಿ ಅದರಿಂದ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಆ ಆ್ಯಂಟಿಬಾಡೀಸ್ ಹೋಗ್ಬಿಟ್ಟು ಅಟ್ಯಾಕ್ ಮಾಡೋದು. ಅದೇ ಟಿ ಲಿಂಫೋಸೈಟ್ ಡೈರೆಕ್ಟಾಗಿ ಅಟ್ಯಾಕ್ ಮಾಡುತ್ತೆ. ಟಿ ಲಿಂಫೋಸೈಟ್ಗಳೇನಿದೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಪ್ಯಾಥೋಜನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಟಿ ಲಿಂಫೋಸೈಟ್ಸ್ ಡೈರೆಕ್ಟ್ಲಿ ಅಟ್ಯಾಕ್ ದ ಆ್ಯಂಟಿಜನ್ಸ್. ದ ಸೆಕ್ರೆಟ್ ಸಮ್ ಆಫ್ ದ ಕೆಮಿಕಲ್ಸ್ ಲೈಕ್ ಸೈಟೋಕೈನಿನ್ಸ್ ಅಥವಾ ಸೈಟೋಟಾಕ್ಸಿನ್ಸ್ ಮತ್ತು ಇನ್ನೂ ಕೆಲವೊಂದು ಕೆಮಿಕಲ್ಸ್ ಯಾವುದನ್ನ ಡೆಸ್ಟ್ರಾಯ್ ಮಾಡೋಕ್ಕೆ ಪ್ಯಾಥೋಜನ್ನ ಡೆಸ್ಟ್ರಾಯ್ ಮಾಡೋಕ್ಕೆ ಕೆಲವೊಂದು ಕೆಮಿಕಲ್ಸ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಡ್ರಾ ಅ ಲೇಬಲ್ ಡಯಾಗ್ರಾಮ್ ಆಫ್ ಅನ್ ಆ್ಯಂಟಿಬಾಡಿ ಮಾಲಿಕ್ಯೂಲ್. ಆ್ಯಂಟಿಬಾಡಿ ಮಾಲಿಕ್ಯೂಲ್ ನಿಮಗೆಲ್ಲರಿಗೂ ಗೊತ್ತಿದೆ, ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ನಾನು. ಡಯಾಗ್ರಾಮ್ಸ್ ಯಾವುದೆಲ್ಲ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಇದೆ ಅಂತ ಹೇಳುವಾಗ ಇದು 3 ಮಾರ್ಕ್ಸ್ಗೆ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಇವರು 2 ಮಾರ್ಕ್ಸ್ಗೆ ಇಲ್ಲಿ ಕೇಳಿದ್ದಾರೆ. 2 ಮಾರ್ಕ್ಸ್ ಯೂಶಲಿ ಕೊಡಲ್ಲ, 3 ಮಾರ್ಕ್ಸಿಗೆ ಕೊಡ್ತಾರೆ. ಬಟ್ ಇಲ್ಲಿ 2 ಮಾರ್ಕ್ಸಿಗೆ ಕ್ವಶನ್ ಕೊಟ್ಟಿರೋದ್ರಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಯೂಶಲಿ ಇಟ್ ವಿಲ್ ಬಿ ಆಸ್ಕ್ಡ್ ಫಾರ್ 3 ಮಾರ್ಕ್. ಓಕೆ, ಸೊ ಈ ಎಲ್ಲ ಡಯಾಗ್ರಾಮ್ಗಳೇನಿದೆ ನಾನು ಕೊಟ್ಟಿರುವಂಥದ್ದು ಎಲ್ಲ ಡಯಾಗ್ರಾಮ್ಗಳನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ವಿತ್ ಪ್ರಾಪರ್ ಲೇಬಲಿಂಗ್. ಓಕೆ, ಲೇಬಲ್ ಮಾಡೋದು ಕೂಡ ಇಂಪಾರ್ಟೆಂಟ್. ನೀವು ಲೇಬಲ್ ಮಾಡದೆ ಬರೀ ಡ್ರಾಯಿಂಗ್ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಇದು ನಾನು ತುಂಬ ಸಲ ಹೇಳಿದ್ದೀನಿ, ಇವಾಗ ಮತ್ತೆ ಹೇಳ್ತಾ ಇದ್ದೀನಿ. ನೀವು ಯಾರಾದರೂ ಈಗ ಈ ವಿಡಿಯೋನ ನೋಡ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಮತ್ತೆ ಹೇಳ್ತಾ ಇರೋದು. ಬರೀ ಡ್ರಾಯಿಂಗ್ ಬರೆದ್ರೆ ಅದಕ್ಕೆ ಮಾರ್ಕ್ಸ್ ಇಲ್ಲ, ಲೇಬಲಿಂಗ್ ಇರಲೇಬೇಕು. ಈಚ್ ಲೇಬಲಿಂಗ್ ಕ್ಯಾರೀಸ್ ಹಾಫ್ ಮಾರ್ಕ್. ಸೊ ನಿಮಗೆ 3 ಮಾರ್ಕ್ಸ್ಗೆ ಡಯಾಗ್ರಾಮ್ನ ಕೇಳಿದರೆ 6 ಲೇಬಲಿಂಗ್ ಮಾಡಬೇಕು. 5 ಮಾರ್ಕ್ಗೆ ಕೇಳಿದರೆ 10 ಲೇಬಲಿಂಗ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಆ್ಯಕ್ಟಿವ್ ಇಮ್ಯುನಿಟಿ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ. ಸೊ ಈಗ ಆ್ಯಕ್ಟಿವ್ ಇಮ್ಯುನಿಟಿಗೂ ಪ್ಯಾಸಿವ್ ಇಮ್ಯುನಿಟಿಗೂ ಡಿಫ್ರೆನ್ಸ್ನ ಬರೀಬೇಕು ನೀವು. ಅದರದ್ದು ಡೆಫಿನೇಷನ್ಗಳನ್ನ ಬರೆದ್ರೆ ಆಗುತ್ತೆ. ಅದೇನು ಅಂತ ಅರ್ಥ ಮಾಡ್ಕೊಂಡು ಅದರ ಡೆಫಿನೇಷನ್ನ ಬರೀರಿ. ಸೊ ಆ್ಯಕ್ಟಿವ್ ಇಮ್ಯುನಿಟಿ ಅಂದರೆ ಏನಪ್ಪ ಅರ್ಥ ಅಂದರೆ ನಮ್ಮ ಬಾಡಿಯಲ್ಲಿ ಸಪೋಸ್ ಯಾವ್ದಾದ್ರು ಒಂದು ಜರ್ಮ್ ಎಂಟರ್ ಆಯಿತು ಅಂತ ಇಟ್ಕೊಳ್ಳಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವುದೋ ಬ್ಯಾಕ್ಟೀರಿಯಾನೋ ವೈರಸ್ ಯಾವುದೋ ಒಂದು ಬಾಡಿಗೆ ಎಂಟರ್ ಆಗಿದೆ. ಸೊ ಆಗ ಏನು ಮಾಡುತ್ತೆ ಇಮಿಡಿಯೇಟಾಗಿ ನಮ್ಮ ಬಾಡಿ ಅದನ್ನು ರೆಕಗ್ನೈಸ್ ಮಾಡಿಬಿಟ್ಟು ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಅದಕ್ಕೆ ಏನು ಮಾಡುತ್ತೆ ಅದು ಹೋಗ್ಬಿಟ್ಟು ಅಟ್ಯಾಕ್ ಮಾಡಿ ಅದನ್ನು ಕಿಲ್ ಮಾಡುತ್ತೆ. ಓಕೆ, ಸೊ ಬಂದಿರೋಂಥದ್ದು ಆ್ಯಂಟಿಜನ್ ಏನು ಬರುತ್ತೆ ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಅದನ್ನು ನಾವೇನು ಹೇಳ್ತೀವಿ ಆ್ಯಂಟಿಜನ್ ಅಂತ ಹೇಳ್ತೀವಿ. ಅದಕ್ಕೆ ಅಗೇನ್ಸ್ಟ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇರೋದು ಆ್ಯಂಟಿಬಾಡಿ. ಓಕೆ, ಸೊ ಈ ಥರ ನಮ್ಮ ಬಾಡಿಯಲ್ಲೇ ನ್ಯಾಚುರಲ್ ಆಗಿ ಯಾವುದೋ ಒಂದು ಜರ್ಮ್ ಎಂಟರ್ ಆದಾಗ ನಮ್ಮ ಬಾಡಿನೇ ಪ್ರೊಡ್ಯೂಸ್ ಮಾಡ್ತಿದೆಯಲ್ಲ ಇದನ್ನು ಆ್ಯಕ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಹಾಗಿದ್ರೆ ಪ್ಯಾಸಿವ್ ಇಮ್ಯುನಿಟಿ ಏನು ಅಂದರೆ ಈ ಥರ ಸಡನ್ನಾಗಿ ಕೆಲವೊಂದ್ಸಲ ಏನಾಗುತ್ತೆ ಈ ಥರ ಪ್ಯಾಥೋಜನ್ ಎಂಟರ್ ಆದಾಗ ನಮ್ಮ ಬಾಡಿಗೆ ಎಬಿಲಿಟಿ ಇದೆ ಬಟ್ ಸ್ಟಿಲ್ ಅದು ಸಾಕಾಗ್ತಾರಲ್ಲ. ಸೊ ನಮಗೆ ಹೊರಗಿಂದ ಒಂದು ಸಪ್ಲಿಮೆಂಟ್ ಬೇಕಾಗಿರುತ್ತೆ. ಸೊ ರೆಡಿಮೇಡ್ ಆ್ಯಂಟಿಬಾಡೀಸ್ನ ನಾವು ಯಾವಾಗ ಡೈರೆಕ್ಟಾಗಿ ನಾವು ತೊಗೋತೀವಿ ಅದು ಎಕ್ಸ್ಟ್ರಾ ಸಪ್ಲಿಮೆಂಟ್ ಆಗಿ ಅದನ್ನು ನಾವೇನು ಹೇಳ್ತೀವಿ ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೀವೀಗ ಫೀವರ್ ಬಂದ ತಕ್ಷಣ ಏನು ಮಾಡ್ತೀರಾ ಅದೇ ಆಗಿದೆ ನ್ಯಾಚುರಲಾಗಿ ಹೋಗಲಿ ಅಂತ ಬಿಟ್ಬಿಡ್ತೀರಾ. ವೈರಲ್ ಫೀವರ್ ಆಯಿತು ಇಲ್ಲ ಇನ್ನೊಂದೇನೋ ಒಂದು ಫುಡ್ಡಿಂದ ನಿಮಗೆ ಫೀವರ್ ಆಗಿದೆ ಅಂದರೆ ಫುಡ್ಡಲ್ಲಿ ಏನಿರುತ್ತೆ ಬ್ಯಾಕ್ಟೀರಿಯಾ ಇರುತ್ತೆ ಏನಾದರೂ ಆ ಥರ ಎಂಟರ್ ಆದಾಗ ನೀವು ಹಾಗೆ ಬಿಟ್ಬಿಡಲ್ಲ ಅಲ್ವಾ. ನೀವು ಹೊರಗಿಂದ ಸಪ್ಲಿಮೆಂಟ್ ತೊಗೊಳ್ತೀರಾ ಅಂದರೆ ಟ್ಯಾಬ್ಲೆಟ್ ಆದರೂ ತೊಗೋಬೋದು ಅಥವಾ ಇಂಜೆಕ್ಷನ್ ಆದರೂ ತೊಗೋಬೋದು. ಅದೆಲ್ಲ ಏನದು ರೆಡಿಮೇಡ್ ಆ್ಯಂಟಿಬಾಡೀಸ್. ಸೊ ಯಾವಾಗ ನೀವು ರೆಡಿಮೇಡ್ ಆ್ಯಂಟಿಬಾಡೀಸ್ನ ನೀವು ಬಾಡಿಗೆ ತೊಗೊಳ್ತೀರಾ ಫಾರ್ ದ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅದನ್ನು ನಾವೇನು ಹೇಳ್ತೀವಿ ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಗೊತ್ತಾಯ್ತಲ್ಲ ಎರಡಕ್ಕೂ ಡಿಫ್ರೆನ್ಸ್. ಅದನ್ನು ನೀವೀಗ ನಾನು ಹೇಗೆ ಕೊಟ್ಟಿದ್ದೀನಿ ಅದನ್ನು ಹಾಗೆ ಬರೀರಿ. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದರೆ ಏನು ಮತ್ತು ಅದಕ್ಕೆ ಎಕ್ಸಾಂಪಲ್ 2 ಎಕ್ಸಾಂಪಲ್ನ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದರೆ ದೇ ಆರ್ ದ ಆರ್ಗನ್ಸ್ ಇನ್ ವಿಚ್ ಇಮ್ಮೆಚ್ಯೂರ್ ಲಿಂಫೋಸೈಟ್ಸ್ ಡಿಫ್ರೆನ್ಷಿಯೇಟ್ ಇಂಟು ಆ್ಯಂಟಿಜನ್ ಸೆನ್ಸಿಟಿವ್ ಲಿಂಫೋಸೈಟ್ಸ್. ಇದರಲ್ಲಿ ಕಂಪ್ಲೀಟಾಗಿ ಇನ್ನೂ ಮೆಚ್ಯೂರ್ ಆಗಿಲ್ಲ ಲಿಂಫೋಸೈಟ್ಸ್, ಇನ್ನೂ ಅದು ಇಲ್ಲಿ ಇಮ್ಮೆಚ್ಯೂರ್ ಸ್ಟೇಟಲ್ಲೇ ಇರುತ್ತೆ. ಮತ್ತು ಅದೇನಾಗುತ್ತೆ ಡಿಫ್ರೆನ್ಷಿಯೇಟ್ ಆಗುತ್ತೆ. ಏನಾಗಿ ಡಿಫ್ರೆನ್ಷಿಯೇಟ್ ಆಗುತ್ತೆ ಆ್ಯಂಟಿಜನ್ಗೆ ಸೆನ್ಸಿಟಿವ್ ಆಗಿ ಅಂದರೆ ಆ್ಯಂಟಿಜನ್ ಏನಾದರೂ ಬಂದರೆ ಅದಕ್ಕೆ ಅಟ್ಯಾಕ್ ಮಾಡೋ ಥರ ಇದು ಡಿಫ್ರೆನ್ಷಿಯೇಟ್ ಆಗಿ ರೆಡಿಯಾಗಿರುತ್ತೆ. ಸೊ ಆ ಥರದನ್ನ ನಾವೇನು ಹೇಳ್ತೀವಿ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಗಿ ನೀವು ಬೋನ್ ಮ್ಯಾರೋ ಮತ್ತು ಥೈಮಸ್ ಗ್ಲ್ಯಾಂಡ್ನ ಬರೀಬೋದು.
ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ಸೆಕೆಂಡ್ರಿ ಲಿಂಫಾಯ್ಡ್ ಆರ್ಗನ್ಸ್? ಗಿವ್ 2 ಎಕ್ಸಾಂಪಲ್ಸ್. ಸೊ ಈಗ ಪ್ರೈಮರಿ ನೋಡಾಯಿತು, ಸೆಕೆಂಡ್ರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದರೆ ಯಾವುದು? ದೀಸ್ ಆರ್ ಆರ್ಗನ್ಸ್ ವಿಚ್ ಪ್ರೊವೈಡ್ ಸೈಟ್ಸ್ ಫಾರ್ ಇಂಟ್ರಾಕ್ಷನ್ ಆಫ್ ಲಿಂಫೋಸೈಟ್ಸ್ ವಿತ್ ದ ಆಂಟಿಜನ್ ವಿಚ್ ದೆನ್ ಪ್ರಾಲಿಫರೇಟ್ ಟು ಬಿಕಮ್ ದ ಎಫೆಕ್ಟರ್ ಸೆಲ್. ಸೊ ಯಾವುದೋ ಒಂದು ಆ್ಯಂಟಿಜನ್ ಎಂಟರ್ ಆಗಿದೆ ನಮ್ಮ ಬಾಡಿಗೆ, ಆ್ಯಂಟಿಜನ್ಗೆ ಅಗೇನ್ಸ್ಟ್ ಆಗಿ ಏನಾಗುತ್ತೆ, ಲಿಂಫೋಸೈಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಲಿಂಫೋಸೈಟ್ ಆ್ಯಂಟಿಜನ್ ಜೊತೆ ಇಂಟರಾಕ್ಷನ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಅದು ಪ್ರೊಲಿಫರೇಟ್ ಆಗಿ ಅದನ್ನು ಎಫೆಕ್ಟಿವ್ ಆಗಿ ಅದನ್ನು ಕಿಲ್ ಮಾಡೋದಕ್ಕೆ ಎಬಿಲಿಟಿ ಬರೋ ಹಾಗೆ ಮಾಡುವಂಥ ಒಂದು ಆರ್ಗನ್ಗಳೇನಿದೆ ಅದನ್ನು ಸೆಕೆಂಡ್ರಿ ಲಿಂಫಾಯ್ಡ್ ಆರ್ಗನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸ್ಪ್ಲೀನ್ ಆಗಿರ್ಬೋದು, ಲಿಂಫ್ ನೋಡ್ಸ್ ಆಗಿರ್ಬೋದು, ಇದೆಲ್ಲ ಸೆಕೆಂಡ್ರಿ ಆರ್ಗನ್ಸ್ಗಳು, ಸೆಕೆಂಡ್ರಿ ಲಿಂಫಾಯ್ಡ್ ಆರ್ಗನ್ಸ್ಗಳು. ಡೈರೆಕ್ಟ್ ಆಗಿ ಇದರಿಂದ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಇಂಡೈರೆಕ್ಟ್ಲಿ ಈ ಲಿಂಫ್ ಎಲ್ಲ ಏನಿದೆ ಅದು ಪ್ರೊಡ್ಯೂಸ್ ಆಗುವಂಥ ರೀಜನ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ದೀಸ್ ಆರ್ ಸೆಕೆಂಡ್ರಿ. ಫಸ್ಟ್ ಪ್ರೈಮರಿ ಅಲ್ಲ, ಇದು ಸೆಕೆಂಡ್ರಿ ಆಗಿ ಇದನ್ನು ಕನ್ಸಿಡರ್ ಮಾಡ್ತೀವಿ. ಯಾಕೆಂತಂದರೆ ಪ್ರೈಮರಿ ಆಗಿ ನಮ್ಮ ಬಾಡಿಯಲ್ಲಿ ಆಲ್ರೆಡಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡೋದಕ್ಕೆ WBCs ಇದೆ, ಅದು ಬಿಟ್ಟು ಇದೆಲ್ಲ ಇದೆ. ಓಕೆ, ಸೊ ಇದಿಷ್ಟು ಬರೀಬೇಕು. ನೆಕ್ಸ್ಟ್ ಕ್ವೆಶನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಲಿಂಫಾಯ್ಡ್ ಆರ್ಗನ್. ಆಲ್ರೆಡಿ ಹೇಳಿದ್ದೀನಿ ಈಗ ತಾನೇ, ಸೊ ಅದನ್ನೇನು ಮತ್ತೆ ರಿಪೀಟ್ ಮಾಡೋಂಥ ನೆಸೆಸಿಟಿ ಇಲ್ಲ, ರಿಪೀಟ್ ಆಗಿರುವಂಥ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ ಫಂಕ್ಷನ್ಸ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಲಿಂಫಾಯ್ಡ್ ಆರ್ಗನ್ಸ್ ಇನ್ ಹ್ಯೂಮನ್ಸ್. ಸೊ ಅದು ಕೂಡ ಡಿಸ್ಕಸ್ ಮಾಡಿದ್ದೀವಿ, ಅದರ ಫಂಕ್ಷನ್ ಏನು ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಎಕ್ಸ್ಪ್ಲೇನ್ ಮಾಡುವಾಗಲೇ ಏನು ಹೇಳಿದ್ದೀನಿ ಅದನ್ನೇ ನೀವು ಬರೆದ್ರೆ ಆಯಿತು. ಫಂಕ್ಷನ್ ಅಂತ ಕೇಳಿದ್ರು ಅದನ್ನೇ ಬರೀರಿ, ಡಿಫ್ರೆನ್ಸ್ ಅಂತ ಕೇಳಿದ್ರು ಅದನ್ನೇ ಬರೀರಿ, ಸೇಮ್ ಒನ್ ಆ್ಯಂಡ್ ದ ಸೇಮ್. ನೆಕ್ಸ್ಟ್ ಕ್ವಶನ್, ನೇಮ್ ದ 2 ಸ್ಪೆಷಲ್ ಟೈಪ್ಸ್ ಆಫ್ ಲಿಂಫೋಸೈಟ್ಸ್ ಪ್ರೆಸೆಂಟ್ ಇನ್ ಅವರ್ ಬ್ಲಡ್ which are responsible for primary and secondary responses. ಸೊ ಪ್ರೈಮರಿ ರೆಸ್ಪಾನ್ಸ್ ಆದರೂ ಆಗಿರ್ಬೋದು, ಸೆಕೆಂಡ್ರಿ ರೆಸ್ಪಾನ್ಸ್ ಆದರೂ ಆಗಿರ್ಬೋದು, ಯಾವುದೋ 2 ಸೆಲ್ಗಳು ಇದಕ್ಕೆ ಮೇಯ್ನಾಗಿ ಮೇಜರ್ ರೋಲ್ನ ಪ್ಲೇ ಮಾಡ್ತಿರುತ್ತೆ. ಯಾವುದದು 2 ಸ್ಪೆಷಲ್ ಸೆಲ್ಸ್ ಅಂತ ಕೇಳಿದ್ದಾರೆ. ಓಕೆ, ಯಾವುದು ಅಂದರೆ ಬಿ ಲಿಂಫೋಸೈಟ್ಸ್ ಮತ್ತು ಟಿ ಲಿಂಫೋಸೈಟ್ಸ್. ಇದೆರಡೂ ಕೂಡ ನಮ್ಮ ಬಾಡಿಯಲ್ಲಿ ಡಿಫೆನ್ಸಿವ್ ಮೆಕ್ಯಾನಿಸಮ್ ಆಗಿ ವರ್ಕ್ ಮಾಡ್ತಾ ಇದೆ. ನೆಕ್ಸ್ಟ್, ವಾಟ್ ಈಸ್ ಕೊಲೆಸ್ಟ್ರಮ್? ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಕೊಲೆಸ್ಟ್ರಮ್ ಬಗ್ಗೆ ನೀವು ಕೇಳಿರ್ತೀರಾ. ಕೊಲೆಸ್ಟ್ರಮ್ ಇಸ್ ಅ ಇನಿಷಿಯಲ್ ಮಿಲ್ಕ್ ವಿಚ್ ಇಸ್ ಪ್ರೊಡ್ಯೂಸ್ ಬೈ ದ ಮದರ್ ಸೂನ್ ಆಫ್ಟರ್ ದ ಡೆಲಿವರಿ. ಓಕೆ, ಡೆಲಿವರಿ, ಬೇಬಿದು ಡೆಲಿವರಿ ಆದ ತಕ್ಷಣ ಒಂದು ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ. ನೀವು ನಿಮ್ಮ ಮನೇಲಿ ಯಾರಾದರೂ ಒಂದು ಚಿಕ್ಕ ಮಗು ಹುಟ್ಟಿರೋದು ನೀವು ನೋಡಿದರೆ, ಇನಿಷಿಯಲ್ ಮಗು ಹುಟ್ಟಿದ ತಕ್ಷಣ ಅಮ್ಮ ಆ ಮಗುಗೆ ಹಾಲು ಕೊಡಿಸುವಾಗ ಈ ಹಾಲನ್ನ ಮಿಸ್ ಮಾಡದೆ ಕುಡಿಸ್ಲೇಬೇಕು ಅಂತ ದೊಡ್ಡವರು ಯಾರು ಹೇಳಿರ್ತಾರೆ. ಅದನ್ನು ಮಿಸ್ ಮಾಡಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದರೆ, ಇಟ್ ವಿಲ್ ಬಿ ವೆರಿ ರಿಚ್ ಇನ್ ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಬೇಕಾಗಿರುವಂಥ ನೆಸೆಸಿಟಿ, ನ್ಯೂಟ್ರಿಯೆಂಟ್ಸ್ ಎಲ್ಲ ಅದರಲ್ಲಿರುತ್ತೆ. ಒಂದು ಬೇಬಿಗೆ ಒಂದು ಇಮ್ಯುನಿಟಿ ಡೆವಲಪ್ ಆಗಬೇಕು ಅಂದರೆ ಈ ಕೊಲೆಸ್ಟ್ರಮ್ ಏನಿದೆ ಇದನ್ನು ಕುಡಿಸ್ಲೇಬೇಕು. ಸೊ ವಾಟ್ ಈಸ್ ಕೊಲೆಸ್ಟ್ರಮ್? ಇಟ್ ಈಸ್ ಅ ಇನಿಷಿಯಲ್ ಮಿಲ್ಕ್ ಪ್ರೊಡ್ಯೂಸ್ ಬೈ ದ ಮದರ್ ಡ್ಯೂರಿಂಗ್ ದ ಡೆಲಿವರಿ ಆರ್ ಸೂನ್ ಆಫ್ಟರ್ ದ ಡೆಲಿವರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ಪ್ಯಾಸಿವ್ ಇಮ್ಯುನೈಸೇಷನ್? ಗಿವ್ ಎನ್ ಎಕ್ಸಾಂಪಲ್. ಪ್ಯಾಸಿವ್ ಇಮ್ಯುನೈಸೇಷನ್ ಅಂದರೆ ಏನು? ಪ್ಯಾಸಿವ್ ಇಮ್ಯುನಿಟಿನ ನಾನು ಏನು ಅಂತ ಹೇಳಿದ್ದೆ, ಅದೇ ರೀತಿ ಇದು ಪ್ಯಾಸಿವ್ ಇಮ್ಯುನೈಸೇಷನ್ ಅಂದರೆ ನಾವು ಯಾವಾಗ ಅದನ್ನು ಬಾಡಿಗೆ ತೊಗೊಳ್ತೀವಿ, ಇಂಡೈರೆಕ್ಟ್ಲಿ ನಾವು ಯಾವಾಗ ಒಂದು ರೆಡಿಮೇಡ್ ಏನು ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ಗಳನ್ನ ತೊಗೊಳ್ತೀವಿ ಅದನ್ನು ಪ್ಯಾಸಿವ್ ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ಮೇನ್ಲಿ ಇಲ್ಲಿ ಇಂಜೆಕ್ಷನ್ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಇಮ್ಯುನೈಸೇಷನ್ ಯೂಶಲಿ ರೆಫರ್ಸ್ ಟು ದ ಲೈಕ್ ಇಂಜೆಕ್ಷನ್ ಫಾರ್ಮ್. ಓಕೆ, ಸೊ ಇಲ್ಲಿ ಏನಾಗ್ತಿದೆ, ಪ್ರೀ ಫಾರ್ಮ್ಡ್ ಆ್ಯಂಟಿಬಾಡೀಸ್, ಆಲ್ರೆಡಿ ರೆಡಿ ಆಗಿರುವಂಥ ಆ್ಯಂಟಿಬಾಡೀಸ್ನ ನಾವು ಒಂದು ಟಾಕ್ಸಿನ್ ಅಗೇನ್ಸ್ಟ್ ಆಗಿ ಕೊಡೋವಂಥದ್ದನ್ನ ನಾವೇನು ಹೇಳ್ತೀವಿ, ಪ್ಯಾಸಿವ್ ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಸ್ನೇಕ್ ಬೈಟ್ ಆಗಿದೆ ಅಂತ ಇಟ್ಕೊಳ್ಳಿ. ಸ್ನೇಕ್ ಒಂದು ಬೈಟ್ ಆಗಿದ್ದಾಗ ಏನಾಗುತ್ತೆ, ಇಮಿಡಿಯೇಟಾಗಿ ನಾವು ಹಾಸ್ಪಿಟಲ್ಗೆ ಆ ಪೇಷಂಟ್ನ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋದ ತಕ್ಷಣ ಅವರು ಅದಕ್ಕೆ ಅಗೇನ್ಸ್ಟ್ ಆಗಿ ಆ್ಯಂಟಿವೆನಮ್ನ ಕೊಡ್ತಾರೆ. ಇದೇನಿದೆ, ಈ ಪ್ರೊಸೀಜರ್ ಏನಿದೆ ಆ್ಯಂಟಿವೆನಮ್ನ ಕೊಡೋದು, ಇದು ಪ್ಯಾಸಿವ್ ಇಮ್ಯುನೈಸೇಷನ್. ಯಾಕೆ ಅಂತಂದರೆ ಅದಕ್ಕೆ ಅಗೇನ್ಸ್ಟ್ ಆಗಿ ಆಲ್ರೆಡಿ ಲ್ಯಾಬ್ರೇಟ್ರಿಯಲ್ಲಿ ಅವರು ಪ್ರಿಪೇರ್ ಮಾಡಿ ಇಟ್ಟಿರುವಂಥ ಒಂದು ಪ್ರಿಪೇರ್ಡ್ ಆ್ಯಂಟಿಬಾಡೀಸ್ನ ಕೊಡ್ತಾ ಇರೋದು. ಸೊ ಇದನ್ನು ನಾವು ಪ್ಯಾಸಿವ್ ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 27. ವಾಟ್ ಈಸ್ ಅಲರ್ಜಿ? ಮೆನ್ಷನ್ ಇಟ್ಸ್ ಸಿಂಪ್ಟಮ್ಸ್. ಅಲರ್ಜಿ ಅಂದರೆ ಏನು, ಅದರದ್ದು ಸಿಂಪ್ಟಮ್ಸ್ಗಳೇನು ಅಂತ ಕೇಳ್ತಿದ್ದಾರೆ. ಅಲರ್ಜಿ ಅಂದರೆ ಇಟ್ ಈಸ್ ಎನ್ ಎಕ್ಸಾಜುರೇಟೆಡ್ ರೆಸ್ಪಾನ್ಸ್ ಆಫ್ ದ ಇಮ್ಯೂನ್ ಸಿಸ್ಟಮ್ ಟು ಸರ್ಟೆನ್ ಆ್ಯಂಟಿಜನ್ಸ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟಲ್ಲಿ ಎಷ್ಟೊಂದು ಥರ ವೆರೈಟೀಸ್ ಆಫ್ ಮೆಟೀರಿಯಲ್ ಇದೆ. ಬಟ್ ನಮ್ಮ ಬಾಡಿ ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಅದಕ್ಕೆ ತುಂಬ ಸೆನ್ಸಿಟಿವ್ ಆಗಿಬಿಡುತ್ತೆ. ಅದು ಎಂಟ್ರಿ ಕೊಟ್ಟರೆ ಸಾಕು ನಮ್ಮ ಇಮ್ಯೂನ್ ಸಿಸ್ಟಮ್ ತುಂಬ ಆ್ಯಕ್ಟಿವೇಟ್ ಆಗಿಬಿಟ್ಟು ಅದಕ್ಕೆ ಅಗೇನ್ಸ್ಟ್ ಆಗಿ ಇದು ಕಿಲ್ ಮಾಡೋದಕ್ಕೆ ಹೋಗುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಅಲರ್ಜಿ ಅಂತ ಹೇಳ್ತೀವಿ. ಏನೋ ಇದು ಒಂದು ರೋಗ ಅಲ್ಲ ಇದು. ಅಲರ್ಜಿ ಅಂದರೆ ಯೂಶಲಿ ನಮ್ಮ ಬಾಡಿ ಏನು ಇಮ್ಯೂನ್ ಸಿಸ್ಟಮ್ ಹೈಪರ್ ಆ್ಯಕ್ಟಿವ್ ಆಗಿಬಿಡೋದು ಕೆಲವೊಂದು ಮೆಟೀರಿಯಲ್ಗಳಿಗೆ. ಓಕೆ, ಎಲ್ಲರ ಬಾಡಿನೂ ಒಂದೇ ಥರ ಇರಲ್ಲ, ಒಬ್ಬೊಬ್ಬರ ಬಾಡಿಗೆ ಒಂದೊಂದು ಥರ ಇರುತ್ತೆ. ಸೊ ಕೆಲವರು ತುಂಬ ಸೆನ್ಸಿಟಿವಿಟಿ ಆಗಿರ್ತಾರೆ, ಒಂದು ಪೋಲನ್ ಗ್ರೇನ್ಗೆ ಸೆನ್ಸಿಟಿವ್ ಆಗಿರ್ಬೋದು, ಅಥವಾ ಅನಿಮಲ್ ಫರ್ಗಳಿಗೆ ಸೆನ್ಸಿಟಿವ್ ಆಗಿರ್ಬೋದು. ಇದೆಲ್ಲ ಅದಕ್ಕೆ ಎಕ್ಸಾಂಪಲ್ ಆಗಿ ತೊಗೊಳ್ಬೋದು ನೀವು, ಅಲರ್ಜಿ ಯಾವ್ಯಾವುದರಿಂದ ಆಗುತ್ತೆ ಅಂತ. ಸೊ ಸಿಂಪ್ಟಮ್ಸ್ ಯೂಶಲಿ ಏನಿರುತ್ತೆ ಅಂದರೆ ಸ್ನೀಸಿಂಗ್ ಇರುತ್ತೆ, ವಾಟ್ರಿ ಐಸ್ ಆಗುತ್ತೆ, ಕಣ್ಣಿಂದ ನೀರು ಬರೋದು, ಮತ್ತು ರನ್ನಿಂಗ್ ನೋಸ್, ಮೂಗಿಂದ ಎಲ್ಲ ಏನು ಲಿಕ್ವಿಡ್ ಬರೋದು, ಇದೆಲ್ಲ ಆಗುತ್ತೆ. ಓಕೆ, ಮತ್ತು ಕೆಲವ್ರಿಗೆ ಇನ್ನೂ ಸಿವಿಯರ್ ಆದರೆ ಡಿಫಿಕಲ್ಟಿ ಇನ್ ಬ್ರೀದಿಂಗಲ್ಲಿ ಡಿಫಿಕಲ್ಟಿ ಆಗ್ಬೋದು.
ನೆಕ್ಸ್ಟ್ ಕ್ವಶನ್ ನೋಡೋಣ. ನೇಮ್ 2 ಕೆಮಿಕಲ್ಸ್ ರಿಲೀಸ್ ಬೈ ದ ಮಾಸ್ಟ್ ಸೆಲ್ಸ್ ಡ್ಯೂರಿಂಗ್ ಆ್ಯನ್ ಅಲರ್ಜಿಕ್ ರಿಯಾಕ್ಷನ್. ಈಗ ತಾನೇ ಅಲರ್ಜಿ ಬಗ್ಗೆ ಮಾತಾಡಿದ್ವಲ್ಲ. ಸೊ ಈ ಅಲರ್ಜಿ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಕೆಲವೊಂದು ಮಾಸ್ಟ್ ಸೆಲ್ಸ್ ಅಂತ ಇರುತ್ತೆ. ಆ ಮಾಸ್ಟ್ ಸೆಲ್ ಇಮಿಡಿಯೇಟಾಗಿ ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೋಸ್ಕರ, ಅಲರ್ಜಿನ ಕಡಿಮೆ ಮಾಡೋದಕ್ಕೋಸ್ಕರ 2 ಕೆಮಿಕಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ನೇಮ್ ಏನಂದರೆ ಕೆಮಿಕಲ್ದು ಹಿಸ್ಟಮೈನ್ ಮತ್ತು ಸೆರೋಟೋನಿನ್. ಈ 2 ಕೆಮಿಕಲ್ನ ನಮ್ಮ ಬಾಡಿ ಅದಕ್ಕೆ ಅಗೇನ್ಸ್ಟ್ ಆಗಿ ಪ್ರೊಡ್ಯೂಸ್ ಮಾಡಿ ಬಾಡಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ. ಓಕೆ, ಸೊ ಇದೆ ಹಿಸ್ಟಮೈನ್ ಮತ್ತು ಸೆರೋಟೋನಿನ್. ನೆಕ್ಸ್ಟ್ ಕ್ವಶನ್ 29. ವಾಟ್ ಈಸ್ ಆಟೋಇಮ್ಯೂನ್ ಡಿಸೀಸ್? ಗಿವ್ ಎನ್ ಎಕ್ಸಾಂಪಲ್. ಆಟೋಇಮ್ಯೂನ್ ಡಿಸೀಸ್ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಡಿಸೀಸ್. ಯಾಕೆಂತಂದರೆ ನಮ್ಮ ಬಾಡಿಗೆ ನಾರ್ಮಲ್ ಆಗಿ ಇಮ್ಯುನಿಟಿ ಪವರ್ ಇದೆ. ಸೊ ಏನಾದರೂ ಅನ್ವಾಂಟೆಡ್ ಥಿಂಗ್ಸ್ ಬಂದರೆ ನಮ್ಮ ಬಾಡಿ ಅದನ್ನು ರೆಕಗ್ನೈಸ್ ಮಾಡಿ ಹೋಗ್ಬಿಟ್ಟು ಅದನ್ನು ಕಿಲ್ ಮಾಡುತ್ತೆ ಅಲ್ವಾ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಆಟೋಇಮ್ಯೂನ್ ಡಿಸೀಸಲ್ಲಿ ಕೆಲವೊಂದು ಸಲ ಏನೂ ರೀಸನ್ನೇ ಇಲ್ಲ, ಕೆಲವೊಂದು ಸಲ ಏನಾಗ್ಬಿಡುತ್ತೆ ಸುಮ್ಮನೆ ಇದ್ದಕ್ಕಿದ್ದಾಗೆ ನಮ್ಮ ಬಾಡಿ ಏನು ಮಾಡುತ್ತೆ ಅದರದ್ದೇ ಓನ್ ಸೆಲ್ಗಳನ್ನೇ ಕಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವಾಗ ಆಗುತ್ತೆ, ಯಾಕೆ ಆಗುತ್ತೆ ಗೊತ್ತಿಲ್ಲ. ರೀಸನ್ಗಳು ಕೆಲವೊಂದು ಸಲ ಏನು ಅಂತಲೇ ಗೊತ್ತಿರೋಲ್ಲ. ನಮ್ಮ ಬಾಡಿ ಸೆಲ್ಗಳಿಗೇ ಸೆನ್ಸಿಟಿವ್ ಆಗಿಬಿಟ್ಟು ನಮ್ಮ ಬಾಡಿ ಸೆಲ್ನೇ ಅದು ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತಲ್ಲ, ಅದನ್ನು ಆ ಥರ ಡಿಸೀಸ್ನ ನಾವೇನು ಹೇಳ್ತೀವಿ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಗಿ ನೀವು ಇದಕ್ಕೆ ಏನು ಬರಿಬೋದು ಅಂದರೆ ರುಮೈಟಾಯ್ಡ್ ಆರ್ಥರೈಟಿಸ್ ಬರಿಬೋದು, ಸಿಸ್ಟಿಕ್ ಫೈಬ್ರೋಸಿಸ್ ಬರಿಬೋದು, ಮಸ್ಕ್ಯುಲರ್ ಡಿಸ್ಟ್ರೋಫಿ ಬರಿಬೋದು. ಇದೆಲ್ಲ ಎಕ್ಸಾಂಪಲ್ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 30. ಡಿಸ್ಟಿಂಗ್ವಿಷ್ ಬಿಟ್ವೀನ್ ಬೆನೈನ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಟ್ಯೂಮರ್. ಬೆನೈನ್ ಟ್ಯೂಮರ್ ಮತ್ತು ಮ್ಯಾಲಿಗ್ನೆಂಟ್ ಟ್ಯೂಮರ್, ಇದಕ್ಕೆ 2 ಡಿಫ್ರೆನ್ಸ್ನ ನಾನು ನಿಮಗೆ ಟೇಬಲ್ ಫಾರ್ಮಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮಗೆ ಇಲ್ಲಿ ಟೇಬಲಲ್ಲಿ ಕಾಣ್ತಾ ಇದೆಯಲ್ಲ, 2 ರೀತಿ ಟ್ಯೂಮರ್ಗಳ ಚಾನ್ಸ್ ಇದೆ. ಒಂದು ಬೆನಿನ್ ಟ್ಯೂಮರ್, ಇನ್ನೊಂದು ಮ್ಯಾಲಿಗ್ನೆಂಟ್ ಟ್ಯೂಮರ್. ಬೆನಿನ್ ಅಂದರೆ ಏನು ಹೇಳಿದ್ರೆ ಅದು ಯಾವುದು ಅಂದರೆ ಮೂವ್ ಆಗಲ್ಲ, ಒಂದೇ ಕಡೆ ಟ್ಯೂಮರ್ ಲೊಕೇಟ್ ಆಗಿರುತ್ತೆ, ಅದೇನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಸ್ಪ್ರೆಡ್ ಆಗಲ್ಲ. ಅದನ್ನು ಬೆನಿನ್ ಟ್ಯೂಮರ್ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಹಾರ್ಮ್ಫುಲ್. ಓಕೆ, ಅಷ್ಟೇನು ಹಾರ್ಮ್ಫುಲ್ ಆಗಿರಲ್ಲ, ಯಾಕೆಂದರೆ ಅದು ಮೂವ್ ಆಗ್ತಿಲ್ಲಲ್ಲ, ಒಂದೇ ಪ್ಲೇಸಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಈಸಿಯಾಗಿ ಅದನ್ನು ಗೊತ್ತಾದ್ಮೇಲೂ ಕೂಡ, ಡಿಟೆಕ್ಟ್ ಆದಮೇಲೂ ಕೂಡ ಬಾಡಿಯಲ್ಲಿ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಅದನ್ನು ನಾವು ಬೆನಿನ್ ಟ್ಯೂಮರ್ ಅಂತ ಹೇಳ್ತೀವಿ. ಅದೇ ಇದೇನಾದರೂ ಮ್ಯಾಲಿಗ್ನೆಂಟ್ ಟ್ಯೂಮರ್ ಆದರೆ ಡೇಂಜರಸ್. ಯಾಕೆ ಅಂದರೆ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂದರೆ ಅದು ಮೂವ್ ಆಗ್ತಾ ಇರುತ್ತೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗುತ್ತೆ. ಸೊ ಈ ರೀತಿ ಮೂವ್ಮೆಂಟ್ ಆಗುವಂಥ ಎಬಿಲಿಟಿ ಇರೋದಕ್ಕೆ ಇದು ಡೇಂಜರಸ್. ಯಾಕೆಂದರೆ ಒಂದೇ ಜಾಗದಲ್ಲಿದ್ದರೆ ಅಟ್ಲೀಸ್ಟ್ ರಿಮೂವ್ ಮಾಡ್ಬಿಡ್ಬೋದು. ಬಟ್ ಇದು ಮೂವ್ ಆಗ್ತಿದ್ರೆ ಎಲ್ಲಿ ಹೋಗಿ ಇನ್ನೊಂದು ಕಡೆ ಇನ್ನೊಂದು ಆರ್ಗನ್ ಜೊತೆ ಸೇರ್ಕೊಂಡ ತಕ್ಷಣ ಆ ಆರ್ಗನ್ಗೆ ಎಫೆಕ್ಟ್ ಆಗುತ್ತೆ. ಸೊ ಇದು ಮೂವ್ ಆಗ್ತಾ ಎಲ್ಲ ಎಷ್ಟೊಂದು ಬಾಡಿ ಪಾರ್ಟ್ಗಳನ್ನ ಇದು ಡ್ಯಾಮೇಜ್ ಮಾಡೋದ್ರಿಂದ ಮ್ಯಾಲಿಗ್ನೆಂಟ್ ಟ್ಯೂಮರ್ ತುಂಬ ಡೇಂಜರಸ್. ಓಕೆ, ಸೊ ಇದು ರ್ಯಾಪಿಡ್ ಕೂಡ, ತುಂಬ ಫಾಸ್ಟಾಗಿ ಆಗುತ್ತೆ ಇದ್ರದ್ದು ಗ್ರೋತು. ಬಟ್ ವೆರಾಸ್ ಬೆನಿನ್ ಟ್ಯೂಮರ್ ಸ್ಲೋ ಇರುತ್ತೆ, ಕಂಪ್ಯಾರಿಟಿವ್ಲಿ ಸ್ಲೋ ಇರುತ್ತೆ ಗ್ರೋತ್. ಓಕೆ, ಸೊ ಈ ಥರ ಕೆಲವೊಂದು 2-3 ನೀವು ಡಿಫ್ರೆನ್ಸ್ನ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನಂಬರ್ 31. ಮೆಟಾಸ್ಟಾಸಿಸ್ ಇಸ್ ದ ಮೋಸ್ಟ್ ಫಿಯರ್ಡ್ ಪ್ರಾಪರ್ಟಿ ಆಫ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಜಸ್ಟಿಫೈ. ಈಗ ತಾನೇ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಯಾಕೆ ಇದು ಮೋಸ್ಟ್ ಫಿಯರ್ಡ್ ಪ್ರಾಪರ್ಟಿ? ಮೆಟಾಸ್ಟಾಸಿಸ್ ಅಂದರೆ ಫಸ್ಟ್ ಆಫ್ ಆಲ್ ಏನು ಅಂತ ಗೊತ್ತಾಗಿದೆ ಅಲ್ವಾ ನಿಮಗೆ? ನಾನು ಪ್ರೀವಿಯಸ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ, ಮೂವ್ ಆಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ತಿದ್ರೆ ಆ ಪ್ರಾಪರ್ಟಿನ ನಾವೇನು ಹೇಳ್ತೀವಿ ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಇದು ಮೂವ್ ಆಗೋದ್ರಿಂದ ಏನು ಪ್ರಾಬ್ಲಮ್ ಅಂತ ನಾನು ಹೇಳಿದೆ. ಬೇರೆ ಎಲ್ಲ ಆರ್ಗನ್ಗಳಿಗೆ ಹೋಗಿ ಅದು ಬೇರೆ ಆರ್ಗನ್ನು ಕೂಡ ಎಫೆಕ್ಟ್ ಮಾಡೋದ್ರಿಂದ ಈ ಪ್ರಾಪರ್ಟಿ ಏನಿದೆ ಇಟ್ ಇಸ್ ಫಿಯರ್ಡ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಅದನ್ನು ಹೇಗೆ ಬರೀಬೇಕು ಅಂದರೆ ಮೆಟಾಸ್ಟಾಸಿಸ್ ಅಲೋಸ್ ಕ್ಯಾನ್ಸರ್ ಟು ಸ್ಪ್ರೆಡ್ ಬಿಯಾಂಡ್ ದ ಒರಿಜಿನಲ್ ಸೈಟ್. ಒಂದು ಸೈಟಲ್ಲಿರಲ್ಲ, ಅದು ಬೇರೆ ಬೇರೆ ಕಡೆ ಲೊಕೇಶನ್ಗೆ ಚೇಂಜ್ ಆಗ್ತಾ ಇರುತ್ತೆ. ಮೇಕಿಂಗ್ ಇಟ್ ಹಾರ್ಡರ್ ಟು ಟ್ರೀಟ್ ಆ್ಯಂಡ್ ಇಟ್ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ರಿಅಕರೆನ್ಸ್. ಸೊ ನಾವು ಅದನ್ನು ಟ್ರೀಟ್ ಮಾಡೋಕ್ಕಾಗಲ್ಲ. ಒಂದೇ ಜಾಗದಲ್ಲಿ ಇದ್ದರೆ ಅಟ್ಲೀಸ್ಟ್ ಅದನ್ನು ರಿಮೂವ್ ಮಾಡ್ಬೋದು ಅಂತ ಹೇಳಿದೆ, ಹೇಗಾದರೂ ಮಾಡಿ ಅದನ್ನು ಸ್ಟಾಪ್ ಮಾಡ್ಬೋದು. ಬಟ್ ಇದು ಮೂವ್ ಆಗ್ತಾ ಇದ್ದರೆ ಎಲ್ಲಿದೆ ಅಂತ ಅದನ್ನು ಫೈಂಡ್ ಔಟ್ ಮಾಡೋಕ್ಕೂ ಕಷ್ಟ, ಟ್ರೀಟ್ಮೆಂಟ್ ಕೊಡೋದಕ್ಕೂ ಕಷ್ಟ. ಅದು ಮತ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಅದಕ್ಕೆ ರಿಸ್ಕ್ ಏನಿರುತ್ತೆ ತುಂಬ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೆನ್ಷನ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾನ್ಸರ್ ಸೆಲ್ಸ್. ಕ್ಯಾನ್ಸರ್ ಸೆಲ್ದು ಯಾವುದಾದ್ರೂ 2 ಕ್ಯಾರೆಕ್ಟರಿಸ್ಟಿಕ್ನ ಬರೀರಿ ಅಂತ ಕೇಳಿದ್ದಾರೆ. ನೀವು ಬೇಕಿದ್ದರೆ 2ಕ್ಕಿಂತ ಜಾಸ್ತಿನೇ ನೋಡ್ಕೊಂಡಿರಿ ನೀವು. ಒಂದೇನೆಂದರೆ ಆಬ್ಸೆನ್ಸ್ ಆಫ್ ಕಾಂಟ್ಯಾಕ್ಟ್ ಇನ್ಹಿಬಿಷನ್. ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅಂದರೆ 2 ಸೆಲ್ಗಳು, ಈಗ 2 ಅಂತ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಗ್ರೂಪ್ ಆಫ್ ಸೆಲ್ ಇದೆ ಅಂತ ನೀವು ಅಂದ್ಕೊಳ್ಳಿ. ಒಂದು ಸೆಲ್ ಒಂದಕ್ಕೊಂದು ಪಕ್ಕ ಇರುತ್ತಲ್ಲ, ಆ ಸೆಲ್ಗಳಲ್ಲಿ ಒಂದು ಕಾಂಟ್ಯಾಕ್ಟ್ ಇರುತ್ತೆ. ಒಂದಕ್ಕೊಂದು ಜೊತೆಲಿರುವಾಗ ಆ 2 ಸೆಲ್ಗಳ ಮಧ್ಯೆ ಒಂದು ಕಾಂಟ್ಯಾಕ್ಟ್ ಇರುತ್ತೆ, ಅಲ್ಲಿ ಸಿಗ್ನಲ್ಗಳಿರುತ್ತೆ. ಯಾವಾಗ ಒಂದು ಲಿಮಿಟೆಡ್ ಅಮೌಂಟ್ ಆಫ್ ಸೆಲ್ ಡಿವಿಷನ್ ಆಗುತ್ತೆ ಆಗ ಒಂದು ಸಿಗ್ನಲ್ ಕೊಡುತ್ತೆ, ಓಕೆ ನೀನು ಎಷ್ಟು ಬೇಕು ಅಷ್ಟು ಡಿವೈಡ್ ಆಗಿದೆಯಾ, ಫರ್ದರ್ ಡಿವಿಷನ್ ಬೇಡ ಅಂತ. ಸೊ ಈ ಥರ ಸಿಗ್ನಲಿಂಗ್ ಆಗಿ ಅದು ಸೆಲ್ ಡಿವಿಷನ್ನ ಮ್ಯಾನೇಜ್ ಮಾಡ್ತಿರುತ್ತೆ. ಇದು ಕಾಂಟ್ಯಾಕ್ಟ್ ಇನ್ಹಿಬಿಷನ್. ಜನರಲ್ ಆಗಿ ಇದು ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಕ್ಯಾನ್ಸರ್ ಬಂದಾಗ ಈ ಪ್ರೋಸೆಸ್ ಏನಿದೆ ಇದು ಸ್ಟಾಪ್ ಆಗಿಬಿಡುತ್ತೆ, ಅಥವಾ ಇದನ್ನು ಕಂಪ್ಲೀಟಾಗಿ ಆಬ್ಸೆಂಟ್ ಆಗಿಬಿಡುತ್ತೆ. ಇದು ಆಬ್ಸೆಂಟ್ ಆದ ತಕ್ಷಣ ಏನಾಗುತ್ತೆ, ಅದಕ್ಕೆ ಯಾರೂ ಸಿಗ್ನಲ್ ಕೊಡೋರೇ ಇಲ್ಲ, ನೀ ಇಲ್ಲಿಗೆ ಸ್ಟಾಪ್ ಆಗಬೇಕು ಅಂತ ಸಿಗ್ನಲ್ ಕೊಡೋರೇ ಇಲ್ಲದಿರುವಾಗ ಏನಾಗುತ್ತೆ, ಮಲ್ಟಿಪಲ್ ಸೆಲ್ಸ್ ಗ್ರೋ ಆಗ್ತಾ ಹೋಗುತ್ತೆ. ಅದೇ ಕ್ಯಾನ್ಸರ್. ಸ್ಟಾಪ್ ಮಾಡಬೇಕಾಗಿದ್ದಂಥ ಸೆಲ್ ಡಿವಿಷನ್ ಏನಾಗುತ್ತೆ, ಸ್ಟಾಪ್ ಆಗದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ.
ದಟ್ ಈಸ್ ಕಾಲ್ಡ್ ಕ್ಯಾನ್ಸರ್. ದಟ್ ಈಸ್ ಒನ್ ಪಾಯಿಂಟ್. ನೆಕ್ಸ್ಟ್ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್. ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಸೆಲ್ ಕಂಟ್ರೋಲಲ್ಲೇ ಇರಲ್ಲ, ಸೆಲ್ ಡಿವಿಷನ್ ಕಂಟ್ರೋಲಲ್ಲೇ ಇರಲ್ಲ, ಇಟ್ ಕೀಪ್ಸ್ ಡಿವೈಡಿಂಗ್. ಸೊ ಅದು ಕೂಡ ಸೆಕೆಂಡ್ ಪ್ರಾಪರ್ಟಿ. ನೆಕ್ಸ್ಟ್ ಗಿವ್ ರೈಸ್ ಟು ಟ್ಯೂಮರ್ಸ್. ಟ್ಯೂಮರ್ಸ್ ಆರ್ ನಥಿಂಗ್ ಬಟ್ ಗ್ರೂಪ್ ಆಫ್ ಸೆಲ್, ಅನ್ವಾಂಟೆಡ್ ಗ್ರೂಪ್ ಆಫ್ ಸೆಲ್ಸ್ ಏನು ಮಾಸ್ ಫಾರ್ಮ್ ಆಗಿಬಿಡುತ್ತೆ, ಅದನ್ನು ನಾವೇನು ಹೇಳ್ತೀವಿ, ಅದನ್ನು ನಾವು ಟ್ಯೂಮರ್ಸ್ ಅಂತ ಹೇಳ್ತೀವಿ. ಇದು ನೆಸೆಸಿಟಿ ಇಲ್ಲದೆ ಆದರೂ ಕೂಡ ಗ್ರೋ ಆಗ್ತಿರುತ್ತೆ. ದೋಸ್ ಆರ್ ಕಾಲ್ಡ್ ಟ್ಯೂಮರ್ಸ್. ನೆಕ್ಸ್ಟ್ ಇಟ್ ಮೇ ಶೋ ಮೆಟಾಸ್ಟಾಸಿಸ್. ಮೆಟಾಸ್ಟಾಸಿಸ್ನ ಏನು ಅಂತ ಹೇಳಿದ್ದೀನಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ಮೆಂಟ್ ಆಗೋದು. ಸೊ ಅದು ಕೂಡ ನೀವು ಬರಿಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 33. ವಾಟ್ ಆರ್ ಕಾರ್ಸಿನೋಜನ್ಸ್, ಗಿವ್ ಎನ್ ಎಕ್ಸಾಂಪಲ್. ಸೊ ಕಾರ್ಸಿನೋಜನ್ಸ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ, ಹಾಗೆಯೇ ಅದರದ್ದು ಎಕ್ಸಾಂಪಲ್ನ ಕೊಡಿ ಅಂತ ಕೇಳ್ತಿದ್ದಾರೆ. ಯಾವುದೇ ಒಂದು ಎನಿ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ನ ನಾವೇನು ಹೇಳ್ತೀವಿ, ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ಅವರು ಒಂದೇ ಕೇಳಿರೋದ್ರಿಂದ ಒಂದನೇ ಇಲ್ಲಿ ತೋರಿಸಿದ್ದೀನಿ. ಫಿಸಿಕಲ್ ಏಜೆಂಟ್ ಆಗಿ ಎಕ್ಸ್ರೇಸ್ ಮತ್ತು ಗಾಮಾ ರೇಸ್, ಯು ರೇಸ್, ಇದಕ್ಕೆಲ್ಲ ನಮ್ಮ ಬಾಡಿನ ನಾವು ಯಾವಾಗ ಎಕ್ಸ್ಪೋಸ್ ಮಾಡ್ತೀವಿ ಆಗೇನಾಗುತ್ತೆ, ಸಡನ್ನಾಗಿ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ. ತುಂಬ ಎಕ್ಸ್ಪೋಸ್ ಮಾಡಬಾರ್ದು ನಮ್ಮ ಬಾಡಿನ. ಸೊ ಅದಕ್ಕಾಗಿಯೇ ಹೇಳೋದು ಸ್ಕ್ಯಾನಿಂಗ್ ಅದೆಲ್ಲ ಏನಿರುತ್ತೆ ಅದು ರೇಡಿಯೇಷನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ತುಂಬ ಸ್ಕ್ಯಾನಿಂಗ್ಗೆ ನಮ್ಮ ಬಾಡಿನ ಎಕ್ಸ್ಪೋಸ್ ಮಾಡಬಾರ್ದು ಅಂತ ಹೇಳ್ತಾರೆ ಅಲ್ವಾ. ಸೊ ಇದು ಒಂದು ಎಕ್ಸಾಂಪಲ್ ನಾನು ಕೊಟ್ಟಿರೋದು. ಬೇರೆ ಎಕ್ಸಾಂಪಲ್ಗಳನ್ನು ನೀವು ಬರಿಬೋದು. ಕೆಮಿಕಲ್ ಕಾರ್ಸಿನೋಜನ್ಸ್ ಬರಿಬೋದು, ಲೈಕ್ ಟೊಬ್ಯಾಕೊ ಸ್ಮೋಕ್ ಮಾಡೋದು, ಮತ್ತು ಮೀಥೈಲ್, ಯಾವ್ದಾದ್ರು ಕೆಲವೊಂದು ಕೆಮಿಕಲ್ಗಳಿದೆ, ಆ ಕೆಮಿಕಲ್ ಹೆಸರು ನೀವು ಬರೆದ್ರೂ ಆಗುತ್ತೆ, ಅದು ಕೆಮಿಕಲ್ ಕಾರ್ಸಿನೋಜನ್ಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಯಾಲಜಿಕಲ್ ಕಾರ್ಸಿನೋಜನ್ಸ್ ಕೂಡ ಬರಿಬೋದು, ಅದನ್ನು ನಾವು ಆಂಕೋಜಿನ್ಸ್ ಅಂತ ಹೇಳ್ತೀವಿ. ಕ್ಯಾನ್ಸರ್ ಕಾಸಿಂಗ್ ಎನಿ ಆಫ್ ದ ಜೀನ್ಸ್ ಆರ್ ಕಾಲ್ಡ್ ಆಂಕೋಜಿನ್ಸ್. ಸೊ ಅದನ್ನು ಕೂಡ ನೀವು ಬರಿಬೋದು. ನೆಕ್ಸ್ಟ್ ಕ್ವಶನ್ನ ನೋಡೋಣ. ಕ್ವಶನ್ ನಂಬರ್ 34. ರೈಟ್ ಅ ನೋಟ್ ಆನ್ ಆಂಕೋಜೆನಿಕ್ ವೈರಸ್. ಆಂಕೋಜೆನಿಕ್ ವೈರಸ್ ಅಂದರೆ ಏನು ಅಂದರೆ, ಯಾವುದಾದ್ರೂ ವೈರಸ್ ಅದನ್ನು ಕ್ಯಾನ್ಸರ್ನ ಕಾಸ್ ಮಾಡುವಂಥ ವೈರಸ್ನ ನಾವೇನು ಹೇಳ್ತೀವಿ, ಆಂಕೋಜೆನಿಕ್ ವೈರಸ್ ಅಂತ ಹೇಳ್ತೀವಿ. ಇಲ್ಲಿ 2 ಮಾರ್ಕ್ಸ್ಗೆ ಅಷ್ಟೇ ಬೇಕಾಗಿರೋದ್ರಿಂದ ತುಂಬ ಏನು ಡೀಟೇಲ್ ಆಗಿ ಬರೆಯೋಂಥ ನೆಸೆಸಿಟಿ ಇಲ್ಲ, 2 ಪಾಯಿಂಟ್ ಬರೆದ್ರೆ ಸಾಕು. ಒಂದು ಆಂಕೋಜೆನಿಕ್ ವೈರಸ್ ಅಂದರೆ ಏನು ಅಂತ ಬರೀರಿ. ಹಾಗೆ ಅದೇನು ಮಾಡುತ್ತೆ, ಇಟ್ ಇಂಡ್ಯೂಸಸ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ನ್ಯೂಪ್ಲಾಸ್ಟಿಕ್ ಸೆಲ್ಸ್ ಅಂತಂದರೆ ಹೊಸದಾಗಿ ಸೆಲ್ಗಳು ಹುಟ್ಟೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಅಥವಾ ಅದನ್ನು ಇಂಡ್ಯೂಸ್ ಮಾಡುತ್ತೆ. ಆ ಥರ ಹೊಸ ಪ್ರಾಪರ್ಟಿನ ಇದು ಇಂಡ್ಯೂಸ್ ಮಾಡೋದ್ರಿಂದ ಇದು ಅಗೇನ್ ಡೇಂಜರಸ್. ಸೊ 2 ಪ್ರಾಪರ್ಟಿ ನೀವು 2 ಪಾಯಿಂಟ್ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನಂಬರ್ 35. ಕ್ಯಾನ್ಸರ್ ಈಸ್ ಒನ್ ಆಫ್ ದ ಮೋಸ್ಟ್ ಡ್ರೆಡೆಡ್ ಡಿಸೀಸ್. ಎಕ್ಸ್ಪ್ಲೇನ್ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಆ್ಯಂಡ್ ಮೆಟಾಸ್ಟಾಸಿಸ್ ವಿತ್ ರೆಸ್ಪೆಕ್ಟ್ ಟು ದ ಡಿಸೀಸ್. ಸೊ ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮೆಟಾಸ್ಟಾಸಿಸ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಬರೀಬೇಕು ಆನ್ಸರ್ ಅಂತ ನಿಮಗೆ ಕನ್ಫ್ಯೂಷನ್ ಇದ್ದರೆ ನಾನು ಏನೇ ಆನ್ಸರ್ ಕೊಟ್ಟಿದ್ದೀನಿ ಅದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 36. ಲಿಸ್ಟ್ ದ ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ HIV ಇನ್ ಹ್ಯೂಮನ್. ಈ ಹ್ಯೂಮನ್ HIV ವೈರಸ್ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಇದನ್ನು ನಾನು ಹೇಳೋಂಥ ನೆಸೆಸಿಟಿ ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಒಂದು ಸೆಕ್ಷುವಲ್ ಕಾಂಟ್ಯಾಕ್ಟಿಂದ ಇನ್ಫೆಕ್ಟೆಡ್ ಪರ್ಸನ್ ಯಾರಿರ್ತಾರೆ ಅವರಿಂದ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇದ್ದರೆ ಅದು HIV ಬರುತ್ತೆ. ಹಾಗೆ ಇನ್ನೊಂದು ಮೆಥಡ್ ಏನಂದರೆ, ಏನಾದರೂ ಆ HIV ಯಾರಿಗೆ ಇರುತ್ತೆ ಅವರಿಂದ ಬ್ಲಡ್ನ ಟ್ರಾನ್ಸ್ಫ್ಯೂಸ್ ಮಾಡಿಕೊಂಡ್ರೆ ಅದರಿಂದನೂ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಹೀಗೆ ನಿಮಗೆ ಕೆಲವೊಂದೆಲ್ಲ ಏನು ಗೊತ್ತಿರುತ್ತಲ್ಲ ಅದನ್ನು ನೀವು ಬರಿಬೋದು. ಇದು ಕಾಮನ್ ಆಗಿ ನಿಮಗೆ ಗೊತ್ತಿರುತ್ತೆ, ಅದನ್ನು ಬರಿಬೋದು. ನೆಕ್ಸ್ಟ್ 37 ಕ್ವಶನ್ ನಂಬರ್. ವಾಟ್ ಈಸ್ ಡ್ರಗ್ ಅಬ್ಯೂಸ್? ನೇಮ್ ಎನಿ 3 drugs ದಟ್ ಆರ್ ಕಾಮನ್ಲಿ ಅಬ್ಯೂಸ್ಡ್. ಸೊ ಡ್ರಗ್ ಅಬ್ಯೂಸ್ ಅಂದರೆ ಏನು, ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಡ್ರಗ್ ಅಬ್ಯೂಸ್ ಅಂದರೆ ನಾರ್ಮಲ್ ಆಗಿ ಯೂಸ್ ಮಾಡೋದಕ್ಕಿಂತ ಅದನ್ನು ಬೇರೆ ರೀತಿ ಯೂಸ್ ಮಾಡಿದ್ರೆ ಅದನ್ನು ಅಬ್ಯೂಸ್ ಅಂತ ವರ್ಡ್ ಯೂಸ್ ಮಾಡ್ತೀವಿ, ಅಂದರೆ ರಾಂಗ್ಲಿ ಯೂಸ್ಡ್ ಅಂತ ಅರ್ಥ. ಓಕೆ, ನೀವು ಡ್ರಗ್ ಅಂದ ತಕ್ಷಣ ಮೆಡಿಸಿನ್ ತಾನೇ ನಮ್ಮ ತಲೆಗೆ ಬರೋದು. ಸೊ ಆ ಮೆಡಿಸಿನ್ ಥರ ಇರುವಂಥ ಕೆಲವೊಂದು ಕೆಮಿಕಲ್ಗಳನ್ನ ನಾವು ರಾಂಗ್ ಆಗಿ ಯೂಸ್ ಮಾಡಿದಾಗ ಇದಾಗುತ್ತೆ. ಸೊ ಅದು ನಾವು ಏನಂತ ಆನ್ಸರ್ ಬರಿಬೋದು, ವೆನ್ ದ ಡ್ರಗ್ಸ್ ಆರ್ ಟೇಕನ್ ಇನ್ ಸಚ್ ಅ ಮ್ಯಾನರ್ ದಟ್ ದೇ ಇಂಪೇರ್ ದ ರೆಗ್ಯುಲರ್ ಬಾಡಿ ಫಂಕ್ಷನ್. ಸೊ ನಾರ್ಮಲ್ ಬಾಡಿ ಫಂಕ್ಷನ್ ಸ್ವಲ್ಪ ತೊಗೊಂಡ್ರೆ ಅಥವಾ ಒಂದು ಲಿಮಿಟೆಡ್ ಅಮೌಂಟಲ್ಲಿ ತೊಗೊಂಡ್ರೆ ನಾರ್ಮಲ್ ಆಗಿ ಬಾಡಿ ಫಂಕ್ಷನ್ ಆಗುತ್ತೆ. ಅದನ್ನು ನೀವು ಇಂಪೇರ್ ಅಥವಾ ಬೇರೆ ರೀತಿಯಲ್ಲಿ ತೊಗೊಂಡಾಗ ಏನಾಗುತ್ತೆ, ಆ ಬಾಡಿ ಫಂಕ್ಷನ್ ಎಫೆಕ್ಟ್ ಮಾಡಿ ಏನಾಗುತ್ತೆ, ಇನ್ ಟರ್ಮ್ಸ್ ಆಫ್ ಫಿಸಿಯೋಲಾಜಿಕಲ್ ಮತ್ತು ಸೈಕಲಾಜಿಕಲ್ ಇದರಲ್ಲಿ ಟರ್ಮಲ್ಲಿ ಅದು ಎಫೆಕ್ಟ್ ಮಾಡುತ್ತೆ ಬಾಡಿನ. ಅದನ್ನು ನಾವೇನು ಹೇಳ್ತೀವಿ, ಡ್ರಗ್ ಅಬ್ಯೂಸ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ಬಾಡಿ ಫಂಕ್ಷನ್ನ ಫಿಸಿಕಲಿ, ಫಿಸಿಯೋಲಾಜಿಕಲಿ ಮತ್ತು ಸೈಕಲಾಜಿಕಲಿ ಎಫೆಕ್ಟ್ ಮಾಡುತ್ತೆ ಅದನ್ನು ನಾವು ಡ್ರಗ್ ಅಬ್ಯೂಸ್ ಅಂತ ಹೇಳೋದು. 3 ಎಕ್ಸಾಂಪಲ್ನ ಕೇಳಿದ್ದಾರೆ ಇವರು. ಅದಕ್ಕೆ ನೀವು ಆಪಿಯಾಯ್ಡ್ಸ್ನ ಬರಿಬೋದು, ಕ್ಯಾನಬಿನಾಯ್ಡ್ಸ್ ಬರಿಬೋದು, ಕೊಕೇನ್ನ ಬರಿಬೋದು. ಓಕೆ, ನೆಕ್ಸ್ಟ್ ಕ್ವಶನ್ನ ನೋಡೋಣ. ಕ್ವಶನ್ ನಂಬರ್ 38. ಲಿಸ್ಟ್ ಎನಿ 4 ಕಾಮನ್ ವಾರ್ನಿಂಗ್ ಸೈನ್ಸ್ ಆಫ್ ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಅಬ್ಯೂಸ್ ಇನ್ ಯೂತ್. ಸೊ ವಾರ್ನಿಂಗ್ ಸೈನ್ಸ್ ಯಾವುದಾದ್ರೂ ಬರೀರಿ ಅಂತ ಕೇಳಿದ್ದಾರೆ. ಸೊ ವಾರ್ನಿಂಗ್ ಸೈನ್ಸ್ ಏನೇನೆಲ್ಲ ಇದೆ ಅಂತ ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಯಾರಾದರೂ ಒಂದು ಸ್ಟೂಡೆಂಟ್, ಯೂಶ್ವಲಿ ಅವ್ರು ಕೇಳಿರೋದು ಯೂತ್ ಅಂದಾಗ ಸ್ಟೂಡೆಂಟೇ ಆಗಿರ್ತಾರಲ್ವಾ. ಸೊ ಈ ಸ್ಟೂಡೆಂಟ್ ಡ್ರಗ್ ಅಬ್ಯೂಸ್ ಆಗಿದ್ದಾರೆ ಅಂದರೆ ಏನು ವಾರ್ನಿಂಗ್ ಸೈನ್ ಇರುತ್ತೆ ಅವರಲ್ಲಿ ಅಂದರೆ, ಸಡನ್ ಡ್ರಾಪ್ ಇನ್ ದ ಅಕಾಡೆಮಿಕ್ ಪರ್ಫಾರ್ಮೆನ್ಸ್.
ಸೊ ಅವರು ಮುಂಚೆ ಎಲ್ಲ ಚೆನ್ನಾಗಿ ಓದ್ತಿರ್ತಾರೆ, ಸಡನ್ನಾಗಿ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಲೋ ಆಗಿಬಿಡುತ್ತೆ ಅಥವಾ ಡ್ರಾಪ್ ಡೌನ್ ಆಗಿಬಿಡುತ್ತೆ. ಅದು ಒಂದು ಸಿಗ್ನಲ್. ಸೊ ಅದು ವಾರ್ನಿಂಗ್ ಸೈನ್, ನಮಗೆ ಅದು ಗೊತ್ತಾಗ್ತಿದೆ ಏನೋ ಒಂದು ಚೇಂಜಸ್ ಆಗ್ತಾ ಇದೆ ಅಂತ. ಸೊ ಇಟ್ ಈಸ್ ಅ ವಾರ್ನಿಂಗ್ ಸೈನ್. ನೆಕ್ಸ್ಟ್, ಅನ್ಎಕ್ಸ್ಪ್ಲೇನ್ಡ್ ಆಬ್ಸೆನ್ಸ್ ಫ್ರಮ್ ಸ್ಕೂಲ್ ಆರ್ ಕಾಲೇಜ್. ಸೊ ಏನು ಅಂತಲೇ ರೀಸನ್ ಗೊತ್ತಿಲ್ಲ, ಸುಮ್ಮನೆ ಆಬ್ಸೆಂಟ್ ಆಗ್ತಾ ಇರೋದು, ಡಿಸ್ಕಂಟಿನ್ಯೂ ಮಾಡೋದು ಅಥವಾ ಬರದೇ ಇರೋದು, ಈ ಥರ ಎಲ್ಲ ಮಾಡಿದ್ರೆ ಅದು ಮತ್ತು ವಾರ್ನಿಂಗ್ ಸೈನೇ ಆಗುತ್ತೆ. ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇನ್ ಪರ್ಸ್ನಲ್ ಹೈಜೀನ್. ಅವ್ರು ತಮ್ಮನೇ ತಾವು ಎಲ್ಲರೂ ಒಂದು ಕ್ಲೀನಾಗಿ ನೀಟಾಗಿ ಇಟ್ಕೊಳ್ತಾರಲ್ವ. ಸೊ ಇಲ್ಲಿ ಸಡನ್ನಾಗಿ ಏನು ಮಾಡೋದು ಅಂಥ ಸ್ಟೂಡೆಂಟ್ಗಳಲ್ಲಿ ಆ ಲ್ಯಾಕ್ ಆಫ್ ಇಂಟ್ರೆಸ್ಟೇ ಹೊರಟೋಗಿರುತ್ತೆ. ತಮ್ಮನ್ನು ತಾವು ಒಂದು ಪರ್ಸ್ನಲ್ ಹೈಜೀನ್ ಅವರು ಕೇರ್ ಮಾಡ್ತಾರಲ್ಲ. ಇನ್ನೊಂದು ಏನು ಬರಿಬೋದು ನೀವು, ವಿತ್ಡ್ರಾವಲ್, ಐಸೋಲೇಷನ್, ಡಿಪ್ರೆಷನ್, ಇದೆಲ್ಲ ಏನು ಗೊತ್ತಾ, ಇದಾಗೇನು ನೀವು ಕೆಲವೊಂದು ವಾರ್ನಿಂಗ್ ಸೈನಲ್ಲೇ ನೀವು ಇನ್ಕ್ಲೂಡ್ ಮಾಡ್ಬೋದು. ತುಂಬ ಡಿಪ್ರೆಸ್ ಆಗಿರೋ ಥರ ಕಾಣ್ತಿರ್ತಾರೆ, ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ, ಅಗ್ರೆಸಿವ್ನೆಸ್ ಬಂದ್ಬಿಡ್ಬೋದು, ಮತ್ತು ತುಂಬ ರೆಬಿಲಿಯಸ್ ಬಿಹೇವಿಯರ್ ತೋರಿಸ್ಬೋದು. ಇದೆಲ್ಲ ನೀವು ಇಲ್ಲಿಗೆ ವಾರ್ನಿಂಗ್ ಸೈನ್ಗೆ ಇನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ನೇಮ್ ಎನ್ ಒಪಿಯಾಯ್ಡ್ ಡ್ರಗ್ ಆ್ಯಂಡ್ ಇಟ್ಸ್ ಸೋರ್ಸ್ ಪ್ಲ್ಯಾಂಟ್, ಹೌ ಡಸ್ ಇಟ್ ಅಫೆಕ್ಟ್ ಹ್ಯೂಮನ್ ಬಾಡಿ. ಒಪಿಯಾಯ್ಡ್ ಡ್ರಗ್ ಅದರದ್ದು ಸೋರ್ಸ್ ಪ್ಲ್ಯಾಂಟ್ ಏನು ಅಂತ ಕೇಳ್ತಿದ್ದಾರೆ. ಒಪಿಯಾಯ್ಡ್ ಡ್ರಗ್ಗಲ್ಲಿ ನೀವು ಹೆರೋಯಿನ್ನ ಒಂದು ಬರಿಬೋದು. ಓಕೆ, ಹೆರೋಯಿನ್ ಈಸ್ ಒನ್ ಆಫ್ ದ ಒಪಿಯಾಯ್ಡ್ ಡ್ರಗ್. ಇದು ಯಾವ ಪ್ಲ್ಯಾಂಟಿಂದ ತೊಗೊಳ್ತೀವಿ ಅಂತಂದರೆ ಪಪಾವರ್ ಸಾಮ್ನಿಫೆರಮ್ ಅನ್ನೋ ಒಂದು ಪ್ಲ್ಯಾಂಟಿಂದ ನಾವು ತೊಗೊಳ್ತೀವಿ. ಹೌ ಡಸ್ ಇಟ್ ಅಫೆಕ್ಟ್ ಹ್ಯೂಮನ್ ಬಾಡಿ, ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂದರೆ, ಹೆರೋಯಿನ್ ಇಸ್ ಡಿಪ್ರೆಸೆಂಟ್, ಅಂದರೆ ಒಂಥರ ಅದು ಬಾಡಿನ ಡಿಪ್ರೆಸ್ ಥರ ಆಗೋ ಥರ ಮಾಡಿ, ಡಿಪ್ರೆಸ್ ಇನ್ ದ ಸೆನ್ಸ್ ಬಾಡಿ ಫಂಕ್ಷನ್ನ ಸ್ಲೋ ಡೌನ್ ಮಾಡುತ್ತೆ. ಸೊ ನೋಡಿದ್ರೆ ನಮಗೆ ಅವರು ಏನೋ ಡಿಪ್ರೆಸ್ ಆಗಿರೋ ಥರ, ಫಂಕ್ಷನ್ ಏನೋ ಒಂದು ಆ್ಯಕ್ಟಿವ್ ಇಲ್ಲದೆ ಇರೋ ಥರ ಕಾಣ್ತಾ ಇರ್ತಾರೆ. ಸೊ ಇದೇನು ಮಾಡುತ್ತೆ, ನಮ್ಮ ಬಾಡಿ ಫಂಕ್ಷನ್ನ ಸ್ಲೋ ಡೌನ್ ಮಾಡೋದ್ರಿಂದ ಈ ಥರ ಆಗೋದು. ಓಕೆ, ಸೊ ಅದನ್ನು ನಾವು ಡಿಪ್ರೆಸೆಂಟ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಆರ್ ದ ಸಮ್ ಆಫ್ ದ ಎಫೆಕ್ಟ್ಸ್ ಆಫ್ ದ ದಿಸ್ ಹೆರೋಯಿನ್ ಇನ್ ದ ಬಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೇಮ್ ದ ಪ್ಲ್ಯಾಂಟ್ ಫ್ರಮ್ ವಿಚ್ ಕೊಕೇನ್ ಇಸ್ ಒಬ್ಟೈನ್. ಕೊಕೇನ್ನ ನಾವು ಯಾವ ಪ್ಲ್ಯಾಂಟಿಂದ ತೊಗೊಳ್ತೀವಿ. ವಾಟ್ ಈಸ್ ದ ಎಫೆಕ್ಟ್ ಆಫ್ ಕೊಕೇನ್ ಇನ್ ಹ್ಯೂಮನ್ಸ್. ಸೊ ಯಾವ ಪ್ಲ್ಯಾಂಟ್ ಕೊಕೇನ್ ತೊಗೊಳ್ಳೋದು, ಎರಿಥ್ರೋಸೈಲಮ್ ಕೋಕಾ, ಈ ಪ್ಲ್ಯಾಂಟಿಂದ ನಾವು ತೊಗೊಳ್ತೀವಿ. ಮತ್ತು ಅದರ ಎಫೆಕ್ಟ್ ಏನು ಅಂತಂದರೆ, ಪೊಟೆನ್ಷಿಯಲ್ ಸ್ಟಿಮ್ಯುಲೇಟಿಂಗ್ ಎಫೆಕ್ಟ್ಸ್ ಆನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಇದು ಎಫೆಕ್ಟ್ ಮಾಡುತ್ತೆ. ಹಾಗೆ ಏನು ಮಾಡುತ್ತೆ ಅಂತಂದರೆ, ಸೆನ್ಸ್ ಆಫ್ ಯುಫೋರಿಯಾ ಅಂದರೆ ಒಂದು ಹ್ಯಾಪಿನೆಸ್ ಫೀಲ್. ಇದನ್ನು ಯೂಶಲಿ ಕನ್ಸ್ಯೂಮ್ ಮಾಡೋರು, ಇದೆಲ್ಲ ಡ್ರಗ್ಗಳೆಲ್ಲ ಏನಕ್ಕೆ ಕನ್ಸ್ಯೂಮ್ ಮಾಡ್ತಾರೆ ಅಂದರೆ, ಅವ್ರಿಗೊಂದು ಇನಿಷಿಯಲಿ ಒಂಥರ ಒಂದು ಹ್ಯಾಪಿನೆಸ್ ಫೀಲ್ ಇರುತ್ತೆ, ಅದಕ್ಕೋಸ್ಕರ ಅವ್ರು ಇದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಲೇಟೆಸ್ಟ್ ಸ್ಟೇಜಲ್ಲಿ ಅದು ತುಂಬ ಅಡಿಕ್ಟ್ ಆಗಿಬಿಟ್ಟು ಅದ್ರ ಇಲ್ಲದೆ ಬದುಕೋದಕ್ಕೆ ಆಗಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಸೊ ಇನಿಷಿಯಲಿ ಅವ್ರಿಗೇನು ಸಿಗ್ತಾ ಇರುತ್ತೆ, ಒಂದು ಸೆನ್ಸ್ ಆಫ್ ಯುಫೋರಿಯಾ ಸಿಗ್ತಾ ಇರುತ್ತೆ, ಹ್ಯಾಪಿನೆಸ್ ಸಿಗ್ತಾ ಇರುತ್ತೆ, ಮತ್ತು ಏನೋ ಎನರ್ಜಿ ಇನ್ಕ್ರೀಸ್ ಆಗೋ ಥರ ಫೀಲ್ ಆಗ್ತಿರುತ್ತೆ. ಸೊ ಇದೆಲ್ಲ ಆಗೋದ್ರಿಂದ ಅವರು ಅದನ್ನು ಇನಿಷಿಯಲ್ ಸ್ಟೇಜಲ್ಲಿ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನು ನೀವು ಎಫೆಕ್ಟ್ ಆಗಿ ಬರಿಬೋದು. ನೆಕ್ಸ್ಟ್ 41 ಕ್ವಶನ್, ನೇಮ್ ದ ಪ್ಲ್ಯಾಂಟ್ ಫ್ರಮ್ ವಿಚ್ ದ ಕೆನಾಬಿನಾಯ್ಡ್ಸ್ ಇಸ್ ಒಬ್ಟೈನ್. ಸೊ ಕೆನಾಬಿನಾಯ್ಡ್ಸ್ ಯಾವುದರಿಂದ ತೊಗೊಳ್ತಾರೆ ಅಂದರೆ, ಕೆನಾಬಿಸ್ ಸೆಟೈವಾ ಅನ್ನೋ ಒಂದು ಪ್ಲ್ಯಾಂಟಿಂದ ತೊಗೊಳ್ತಾರೆ. ವಾಟ್ ಈಸ್ ದ ಎಫೆಕ್ಟ್ ಆಫ್ ದ ಕೆನಾಬಿನಾಯ್ಡ್ಸ್ ಇನ್ ಹ್ಯೂಮನ್ಸ್ ಅಂತ ಕೇಳಿದ್ದಾರೆ. ಮೇನ್ ಆಗಿ ಇದು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ನ ಎಫೆಕ್ಟ್ ಮಾಡುತ್ತೆ. ಸೊ ಇಟ್ ಅಫೆಕ್ಟ್ಸ್ ಆನ್ ದ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಬರೀಬೋದು. ನೋಡಿ, ಈಗ ಮೂರು ನೀವು ನೋಡಿದ್ರಲ್ಲ, ಕೊಕೇನ್ ಆಗಿರ್ಬೋದು ಅಥವಾ ಕೆನಾಬಿನಾಯ್ಡ್ಸ್ ಆಗಿರ್ಬೋದು ಅಥವಾ ಹೆರೋಯಿನ್ ಆಗಿರ್ಬೋದು, ಇದೆಲ್ಲ ಏನಿದೆ, ಇದನ್ನು ಮೂರರದ್ದು ನೀವು ಹೇಗೆ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ. ಎಫೆಕ್ಟ್ಸ್ನ ನೆನ್ಪಿಟ್ಕೊಂಡ್ರೆ ಒಂದಕ್ಕೊಂದು ಕನ್ಫ್ಯೂಸ್ ಆಗ್ಬೋದು, ಯಾವುದೋ ಬರೆಯೋದಕ್ಕೆ ಇನ್ನೊಂದು ಯಾವುದೋ ಬರೆದ್ಬಿಡ್ಬೋದು. ಸೊ ಈ ಕನ್ಫ್ಯೂಷನ್ನ ಅವಾಯ್ಡ್ ಮಾಡೋದಕ್ಕೆ ನಾನೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಪಪಾವರ್ ಸಾಮ್ನಿಫೆರಾ ಅನ್ನೋದರಲ್ಲಿ ಎಸ್ ಇದೆ ಅಲ್ವಾ. ಸೊ ಅಲ್ಲಿ ನೀವು ಪಪಾವರ್ ಸಾಮ್ನಿಫೆರಾ ಅದು ನೀವು ಎಸ್ನ ನೆನ್ಪಿಟ್ಕೊಳ್ಳಿ. ಆ ಎಸ್ ಏನಿದೆ ಅದು ಸ್ಲೋಸ್ ಡೌನ್ ದ ಬಾಡಿ ಫಂಕ್ಷನ್ ಅಂತ ನೆನ್ಪಿಟ್ಕೋಬೇಕು ನೀವು. ಎಸ್ ಈಕ್ವಲ್ ಟು ಎಸ್ ಅಲ್ವಾ, ಇಲ್ಲೂ ಎಸ್ ಇದೆ, ಇಲ್ಲೂ ಎಸ್ ಇದೆ. ಸೊ ಸಾಮ್ನಿಫೆರಾ ಏನು ಮಾಡ್ತಿದೆ, ಸ್ಲೋಸ್ ಡೌನ್ ದ ಬಾಡಿ ಫಂಕ್ಷನ್, ಅದೆರಡು ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎರಿಥ್ರೋಸೈಲಮ್ ಕೋಕಾ ಏನಿದೆ, ಅದು ಎರಿಥ್ರೋಸೈಲಮ್ ಕೊಕೇನ್ಗೆ ಯೂಸ್ ಮಾಡ್ತಾರಂಥ ಪ್ಲ್ಯಾಂಟ್ ಏನಿದೆ, ಅದರಲ್ಲಿ ಯುಫೋರಿಯಾ ಅಂತ ಹೇಳಿದ್ದೆ ನಾನು ವರ್ಡ್. ಯುಫೋರಿಯಾನ ನೆನ್ಪಿಟ್ಕೊಳ್ಳಿ ಮತ್ತು ಎನರ್ಜಿನ ನೆನ್ಪಿಟ್ಕೊಳ್ಳಿ. ಸೊ E4 ಎರಿಥ್ರೋಸೈಲಮ್, E4 ಯುಫೋರಿಯಾ, E4 ಎನರ್ಜಿ, ಮೂರೂ ಕನೆಕ್ಟ್ ಆಯಿತು. ಓಕೆ, ಸೊ ಈ ಥರ ನೀವು ಎಫೆಕ್ಟ್ನ ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಕೆನಾಬಿಸ್ ಸೆಟೈವಾ ಅನ್ನೋದರಲ್ಲಿ ಸಿ ಬಂತಾ. ಸೊ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಅಫೆಕ್ಟ್ ದ ಕಾರ್ಡಿಯೋವ್ಯಾಸ್ಕ್ಯುಲರ್. ಸೊ ಇಲ್ಲಿ ಸಿ ಇದೆ, ಇಲ್ಲೂ ಕಾರ್ಡಿಯೋವ್ಯಾಸ್ಕ್ಯುಲರು ಸಿ ಇದೆ. ಸೊ ಈ ರೀತಿ ಸೇಮ್ ಲೆಟರ್ ಇರೋದನ್ನು ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಬರಿಬೋದು, ಕನ್ಫ್ಯೂಷನ್ ಆಗಲ್ಲ. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 42, ನೇಮ್ ಎನಿ 2 drugs which are commonly abused and write the binomial name of the plant from which these drugs are extracted. ಈಗ ತಾನೇ ನಾವು ಕೆಲವೊಂದು ಡಿಸ್ಕಸ್ ಮಾಡಿದ್ದೀವಲ್ಲ, ಯಾವುದಾದ್ರೂ 3 ಹೇಳಿದ್ರಲ್ಲಿ ನೀವು ಯಾವ್ದಾದ್ರು 2 ಬರೀರಿ, ಅದರದ್ದು ಪ್ಲ್ಯಾಂಟ್ ಯಾವುದು ಅಂತಲೂ ಬರೀರಿ. ಓಕೆನಾ. ಸೊ ಇದು ರಿಪೀಟ್ ಆಗಿರುವಂಥ ಕ್ವಶನ್, ಇದು ಕೇಳಿರೋ ರೀತಿ ಬೇರೆ ಇದೆ, ಬಟ್ ಆನ್ಸರ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 43, ರೈಟ್ ದ ಸೋರ್ಸ್ ಆ್ಯಂಡ್ ಎಫೆಕ್ಟ್ ಆಫ್ ದಿ ಫಾಲೋಯಿಂಗ್ ಡ್ರಗ್. ಓಕೆ, ಯಾವುದೋ ಒಂದು 3 ಡ್ರಗ್ ಕೊಟ್ಟಿದ್ದಾರೆ, ಅದರದ್ದು ಸೋರ್ಸ್ ಏನು ಅಂತ ಬರೀಬೇಕು ನೀವು, ಮತ್ತು ಅದು ಏನು ಎಫೆಕ್ಟ್ ಮಾಡ್ತಿದೆ ಅಂತ ಬರೀಬೇಕು. ಸೊ ಫಸ್ಟ್ ಒನ್ ಇದೆ ಮಾರ್ಫಿನ್. ಮಾರ್ಫಿನ್ ಯಾವುದರಿಂದ ತೊಗೊಳ್ತಿದ್ದೀವಿ ಅಂದರೆ
ಪಾಪಿ ಪ್ಲಾಂಟಿಂದ ತೊಗೊಳ್ತಾ ಇದ್ದೀವಿ, ಅಂದರೆ ಪಪಾವರ್ ಸಾಮ್ನಿಫೆರಾ. ನಾವು ಪ್ರೀವಿಯಸ್ಲಿ ಕಲ್ತಿದ್ದು ಹೆರಾಯಿನ್ ಇಸ್ ಒನ್ ಆಫ್ ದ ಡ್ರಗ್ ವಿಚ್ ಇಸ್ ಒಬ್ಟೈನ್ ಫ್ರಮ್ ಪಪಾವರ್ ಸಾಮ್ನಿಫೆರಾ. ಇಲ್ಲೂ ಕೂಡ ಮಾರ್ಫಿನ್ ಕೂಡ ಇಟ್ ಈಸ್ ಒಬ್ಟೈನ್ ಫ್ರಮ್ ದ ಪಪಾವರ್ ಸಾಮ್ನಿಫೆರಮ್ ಅಲ್ಲಿಂದ ಅದು ತೊಗೊಳ್ಳೋದು. ಓಕೆ, ಇದೇನು ಮಾಡುತ್ತೆ, ಇದು ಡಿಪ್ರೆಸೆಂಟ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಅಫೆಕ್ಟ್ಸ್ ಲೈಕ್ ಅ ಡಿಪ್ರೆಸೆಂಟ್. ಅಲ್ಲೂ ಕೂಡ ಪಪಾವರ್ ಸಾಮ್ನಿಫೆರಾ ಹೆರಾಯಿನ್ ತೊಗೊಂಡ್ರು ಕೂಡ ಡಿಪ್ರೆಸೆಂಟ್ ಅಂತ ಹೇಳಿದ್ದೆ, ಮಾರ್ಫಿನ್ ಕೂಡ ಡಿಪ್ರೆಸೆಂಟ್. ಓಕೆ, ನೆಕ್ಸ್ಟ್ ಮೆರಿಜುವಾನ. ಇದೇನಾಗುತ್ತೆ, ಇದು ಯಾವುದರಿಂದ ತೊಗೊಳ್ತೀವಿ ಅಂದರೆ ಕೆನಾಬಿಸ್ ಸೆಟೈವಾ C4 ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ನ ಎಫೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕೊಕೇನ್ ಹೇಳಿದ್ದೆ ಆಲ್ರೆಡಿ, ಎರಿಥ್ರೋಸೈಲಮ್ ಕೋಕಾ. ಈ ಇರೋದ್ರಿಂದ ಎಫೋರಿಯಾ ಮತ್ತು ನೀವು ಹೈ ಎನರ್ಜಿ ಅಂತ ಇನ್ಕ್ರೀಸ್ ಎನರ್ಜಿ ಇದನ್ನು ಬರಿಬೋದು. ನೆಕ್ಸ್ಟ್ ಕ್ವಶನ್ನ ನೋಡೋಣ, ನೇಮ್ ಅ ಡ್ರಗ್ ಯೂಸ್ಡ್. ಸೊ ಇಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಆ್ಯಸ್ ಅನ್ ಎಫೆಕ್ಟಿವ್ ಸೆಡೆಟಿವ್ ಆ್ಯಂಡ್ ಪೇನ್ ಕಿಲ್ಲರ್. ಸೊ ಸೆಡೆಟಿವ್ ಆಗಿ ಮತ್ತು ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡ್ತಾರಂಥ ಡ್ರಗ್ ಯಾವುದು ಅಂತ ಕೇಳಿದ್ದಾರೆ. ಇಟ್ ಈಸ್ ಮಾರ್ಫಿನ್. ಓಕೆ, ಮಾರ್ಫಿನ್ನ ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡ್ತಿದ್ರು ಮುಂಚೆ ಎಲ್ಲ. ವಾರ್ ಟೈಮಲ್ಲಿ ಏನಿರುತ್ತೆ ಸೋಲ್ಜರ್ಸ್ಗಳಿಗೆಲ್ಲ ಪೇನ್ ಆಗಿರುತ್ತಲ್ವ, ಅವ್ರಿಗೆಲ್ಲ ಮಾರ್ಫಿನ್ನ ಕೊಡ್ತಾಯಿದ್ರು. ಹಾಗೆ ಅದು ಸ್ಟಾರ್ಟ್ ಆಗಿದ್ದು ಡ್ರಗ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ, ಫಾರ್ ಹೆಲ್ಪಿಂಗ್ ಪೇಷಂಟ್ಸ್ ಕೋಪ್ ವಿತ್ ಅ ಮೆಂಟಲ್ ಇಲ್ನೆಸ್ ಲೈಕ್ ಡಿಪ್ರೆಷನ್ ಬಟ್ ಆಫನ್ ಮಿಸ್ಯೂಸ್ಡ್. ಸೊ ಯೂಶ್ವಲಿ ಈ ಡ್ರಗ್ನ ನಾವೇನು ಮಾಡ್ತೀವಿ, ಮೆಂಟಲ್ ಪೇಷಂಟ್ಗಳಿಗೆ ಅದನ್ನು ಕೋಪ್ ಅಂದರೆ ಅವರ ಚೇಂಜಸ್ಗೆ ಹೆಲ್ಪ್ ಆಗಲಿ ಅಥವಾ ಕೋಪಪ್ ಆಗಲಿ ಮೆಂಟಲ್ ಇಲ್ನೆಸ್ ಅಂತ ಏನು ಮಾಡ್ತೀವಿ, ಡಿಪ್ರೆಷನ್ನ ಕೊಡ್ತೀವಿ. ಸೊ ಯಾವುದದು ಮೆಡಿಸಿನ್ ಅಂದರೆ LSD ಅಂತ ಕರಿತೀವಿ ನಾವು ಇದನ್ನು, ಲೈಸರ್ಜಿಕ್ ಆ್ಯಸಿಡ್ ಡೈಮೀಥೈಲ್ ಅಮೈಡ್ ಅಂತ ಹೇಳ್ತೀವಿ ಇದನ್ನು. ಸೊ ಈ ಮೆಡಿಸಿನ್ ಅಥವಾ ಈ ಡ್ರಗ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್, ಲಿಸ್ಟ್ ಎನಿ 4 ಎಫೆಕ್ಟ್ಸ್ ಆಫ್ ಸ್ಮೋಕಿಂಗ್. ಸೊ ಸ್ಮೋಕಿಂಗ್ ಮಾಡೋದ್ರಿಂದ ಏನೆಲ್ಲ ಎಫೆಕ್ಟ್ ಆಗ್ತಿದೆ ಅಂತ ಬರೀರಿ ಅಂತ ಕೇಳಿದ್ದಾರೆ. ಸೊ 4 ಎಫೆಕ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ತುಂಬ ಡೀಟೇಲಾಗಿ ಲೆಂದಿಯಾಗಿ ಏನೋ ಬರೆಯೋದು ಬೇಡ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸ್ಮೋಕ್ ಮಾಡೋದ್ರಿಂದ ಪ್ರಾಬ್ಲಮ್ ಏನು ಅಂತ. ಒಂದು ಡೆಫಿನೆಟ್ಲಿ ಲಂಗ್ಗೆ ಎಫೆಕ್ಟ್ ಮಾಡುತ್ತೆ, ಲಂಗ್ ಕ್ಯಾನ್ಸರ್ ಬರುತ್ತೆ, ಯೂರಿನರಿ ಬ್ಲ್ಯಾಡರ್ಗೆ ಇದು ಏನು ಪ್ರಾಬ್ಲಮ್ ಆಗುತ್ತೆ, ಥ್ರೋಟ್ ಬ್ರಾಂಕೈಟಿಸ್ ಪ್ರಾಬ್ಲಮ್ ಆಗುತ್ತೆ, ಹಾರ್ಟ್ ಡಿಸೀಸ್ ಬರ್ಬೋದು, ಗ್ಯಾಸ್ಟ್ರಿಕ್ ಅಲ್ಸರ್ ಬರ್ಬೋದು. ಇದನ್ನೆಲ್ಲ ನೀವು ಬರಿಬೋದು. ಅದರ ಜೊತೆಗೆ ಇನ್ನೂ ನೀವು ಬೇಕಿದ್ರೆ ಕಾರ್ಬನ್ ಮೊನಾಕ್ಸೈಡ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಬಾಡಿಲಿ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಇದನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅಡಿಕ್ಷನ್ ಆ್ಯಂಡ್ ಡಿಪೆಂಡೆನ್ಸಿ ವಿತ್ ರೆಫರೆನ್ಸ್ ಟು ಆಲ್ಕೋಹಾಲ್ ಆ್ಯಂಡ್ ಡ್ರಗ್. ಸೊ ಆಲ್ಕೋಹಾಲ್ ಮತ್ತು ಡ್ರಗ್ ಅಂತ ನಾವು ಯಾವಾಗ ಕಲಿತೀವಿ ಅಲ್ಲಿ 2 ವರ್ಡ್ಗಳು ಬರುತ್ತೆ. ಒಂದು ಅಡಿಕ್ಷನ್ ಅಂತ ಬರುತ್ತೆ, ಇನ್ನೊಂದು ಡಿಪೆಂಡೆನ್ಸಿ ಅಂತ ಬರುತ್ತೆ. ಏನು ಡಿಫ್ರೆನ್ಸ್ ಎರಡಕ್ಕೂ ಅಂದರೆ, ಅಡಿಕ್ಷನ್ ಅಂತಂದರೆ ನೀವು ಯಾವಾಗ ಸೈಕಲಾಜಿಕಲಿ ನೀವು ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತೀರ ಅದ್ರ ಮೇಲೆ. ಅದು ಈ ಟೈಮಿಗೆ ಡೈಲಿ ಕುಡಿಯೋರ್ಗೆ ಅದು ಗೊತ್ತಿರುತ್ತೆ. ನೀವು ಡೈಲಿ ಒಂದು 7 o'clock ಡ್ರಿಂಕ್ಸ್ ಮಾಡ್ತಿದ್ದೀರ ಅಂದರೆ ಎಕ್ಸಾಕ್ಟ್ 7 o'clock ನಿಮ್ಮ ಬ್ರೈನ್ ಅದನ್ನು ಬೇಕು ಅಂತ ಹೇಳುತ್ತೆ. ಸೊ ಈ ಅಡಿಕ್ಷನ್ ಏನಿದೆ, ಸೈಕಲಾಜಿಕಲ್ ಅಟ್ಯಾಚ್ಮೆಂಟ್ ಏನಿದೆ, ಅದನ್ನು ನಾವೇನು ಹೇಳ್ತೀವಿ, ಅಡಿಕ್ಷನ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಯೂಶ್ವಲಿ ಯುಫೋರಿಯಾ ಅಂದರೆ ನಾನು ಹೇಳಿದೆ ಸೆನ್ಸ್ ಆಫ್ ಹ್ಯಾಪಿನೆಸ್. ಆ ಹ್ಯಾಪಿನೆಸ್ ಫೀಲಿಗೋಸ್ಕರ, ಟೆಂಪ್ರರಿ ಹ್ಯಾಪಿನೆಸ್ ಫೀಲ್ಗೋಸ್ಕರ ಮತ್ತೆ ಬೇಕು ಅಂತ ಅನಿಸುತ್ತಲ್ಲ, ಅದನ್ನು ನಾವು ಅಡಿಕ್ಷನ್ ಅಂತ ಹೇಳ್ತೀವಿ. ಡಿಪೆಂಡೆನ್ಸಿ ಹಾಗೆಂದರೆ ಏನು, ಡಿಪೆಂಡೆನ್ಸ್ ಅಂದರೆ ಇಟ್ ಈಸ್ ದ ಟೆಂಡೆನ್ಸಿ ಆಫ್ ದ ಬಾಡಿ ಟು ಮ್ಯಾನಿಫೆಸ್ಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಅನ್ಪ್ಲೇಸೆಂಟ್ ವಿತ್ಡ್ರಾವಲ್ ಸಿಂಡ್ರೋಮ್. ಸೊ ಈ ವಿತ್ಡ್ರಾವಲ್ ಸಿಂಡ್ರೋಮ್ಗಳು ನಾನೆಲ್ಲ ಏನೇನು ಹೇಳಿದ್ದೆ, ಒಂದು ಅಗ್ರೆಸಿವ್ನೆಸ್ ಮತ್ತು ಒಂಥರ ವೈಲೆಂಟಾಗಿ ಬಿಹೇವ್ ಮಾಡೋದು, ಇದೆಲ್ಲ ಯಾವಾಗ ಆಗುತ್ತೆ ಅಂತಂದರೆ ಒಂದು ಕಂಪ್ಲೀಟಾಗಿ ಅಡಿಕ್ಷನ್ ಆಗಿಬಿಟ್ಟು ಅದನ್ನು ಬಿಟ್ಟು ಇರೋದಕ್ಕೆ ಆಗಲ್ಲ ಅಂತ ಆ ಸ್ಟೇಜಿಗೆ ಹೋಗಿಬಿಡ್ತಾರಲ್ಲ, ಅದನ್ನು ಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಒಂದು ವಿತ್ಡ್ರಾವಲ್ ಸಿಂಡ್ರೋಮ್ ಕೂಡ ಕಾಣ್ತಾ ಇರುತ್ತೆ, ಒಂದು ಅನ್ಪ್ಲೀಸೆಂಟ್ ವಿತ್ಡ್ರಾವಲ್ ಸಿಂಡ್ರೋಮ್ ಇರುತ್ತೆ. ಅದು ಏನಾಗುತ್ತೆ, ಬಾಡಿನ ಯಾವ ರೀತಿ ಕಂಪ್ಲೀಟಾಗಿ ಇದು ಮಾಡಿರುತ್ತೆ ಅಂದರೆ, ಡಿಪೆಂಡೆಂಟ್ ಮಾಡಿರುತ್ತೆ ಅಂದರೆ ಅದನ್ನು ಬಿಟ್ಟು ಅವರು ಬದುಕೋದಕ್ಕೆ ಆಗಲ್ಲ. ಆ ಥರ ಕಂಡೀಷನನ್ನು ನಾವು ಡಿಪೆಂಡೆನ್ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 47, ಲಿಸ್ಟ್ ಎನಿ 4 withdrawal symptoms exhibited by an alcohol or drug addict. ಸೊ ವಿತ್ಡ್ರಾವಲ್ ಸಿಂಡ್ರೋಮ್ಗಳು ಏನೇನಿದೆ, ಒಂದು 4 ಎಕ್ಸಾಂಪಲ್ ಬರೀರಿ ಅಂತ ಹೇಳಿದ್ದಾರೆ. ಯೂಶಲಿ ವಿತ್ಡ್ರಾವಲ್ ಸಿಂಡ್ರೋಮ್ ಅಂತ ಅಂದರೆ ಆಂಗ್ಸೈಟಿ ಆಗಿರ್ಬೋದು, ಶೇಕಿನೆಸ್ ಆಗಿರ್ಬೋದು, ನಾಸಿಯಾ, ಸ್ವೆಟ್ಟಿಂಗ್, ಇದೆಲ್ಲ ಏನು ಒಂದು ವಿತ್ಡ್ರಾವಲ್ ಸಿಂಡ್ರೋಮ್ಗಳು. ಅದನ್ನ ಒಂದು ವಿತ್ಡ್ರಾ ಮಾಡಿದ ತಕ್ಷಣ ಈ ಥರ ಎಲ್ಲ ಬಾಡಿಲಿ ಚೇಂಜಸ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಲ್ಲದೆ ನಾನು ಇನ್ನೂ 1-2 ಹೇಳಿದ್ದೆ, ಯಾವುದಂತಂದರೆ ಅಗ್ರೆಸಿವ್ನೆಸ್ ಮತ್ತು ವೈಲೆಂಟ್, ಇದೆಲ್ಲ ಹೇಳಿದ್ದೆ, ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 48, ಲಿಸ್ಟ್ ದ ಮೋಸ್ಟ್ ಕಾಮನ್ ವಾರ್ನಿಂಗ್ ಸೈನ್ಸ್ ಆಫ್ ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಅಬ್ಯೂಸ್ ಅಮಾಂಗ್ ಯೂತ್. ಕಾಮನ್ ವಾರ್ನಿಂಗ್ ಸೈನ್ಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದು ಕ್ವಶನ್ ರಿಪೀಟ್ ಆಗಿರೋದ್ರಿಂದ ಇದನ್ನು ಬಿಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 49, ಲಿಸ್ಟ್ ಎನಿ 4 ಅಡ್ವರ್ಸ್ ಎಫೆಕ್ಟ್ಸ್ ಆಫ್ ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಅಬ್ಯೂಸ್. ಒಂದು ಡ್ರಗ್ ಅಬ್ಯೂಸ್ ಆದಾಗ ಅಡ್ವರ್ಸ್ ಕಂಡೀಷನ್ ಅಥವಾ ಅಡ್ವರ್ಸ್ ಎಫೆಕ್ಟ್ಗಳು ಏನೇನೆಲ್ಲ ಆಗ್ಬೋದು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ನೀವೇನು ಬರಿಬೋದು, ಇಮಿಡಿಯೇಟ್ ಎಫೆಕ್ಟ್ಸ್ ಆನ್ ದ
ರೆಕ್ಲೆಸ್ ಬಿಹೇವಿಯರ್, ಒಂಥರ ಡಿಫ್ರೆಂಟಾಗಿ ವೈಲೆನ್ಸ್ ಆಗಿ ಬಿಹೇವ್ ಮಾಡೋದನ್ನ ಆ ಬಿಹೇವಿಯರ್ನ ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ಇನ್ನೊಂದೇನು, ಎಕ್ಸೆಸಿವ್ ಡೋಸೇಜ್ ಆಫ್ ಡ್ರಗ್ಸ್ ಮೇ ಲೀಡ್ ಟು ದ ಕೋಮಾ ಆರ್ ಈವನ್ ಡೆತ್. ಓಕೆ, ಸೊ ಆ ಅಡ್ವರ್ಸ್ ಕಂಡೀಷನ್ನೇ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು. ತುಂಬ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಕೋಮಾ ಸ್ಟೇಜ್ಗೂ ಕರ್ಕೊಂಡು ಹೋಗ್ಬೋದು ಮತ್ತು ಡೆತ್ ಕೂಡ ಆಗ್ಬೋದು. ಇನ್ನೊಂದೇನು ನೆಕ್ಸ್ಟ್ ಏನು ಬರಿಬೋದು ಅಂದರೆ, ಇಂಟ್ರಾವಿನಸ್ ಡ್ರಗ್ ಯೂಸರ್ಸ್ ಮೋರ್ ಪ್ರೋನ್ ಟು ದ ಏಡ್ಸ್ ಡಿಸೀಸ್. ಅಂದರೆ ಇಂಟ್ರಾವಿನಸ್ ಅಂದರೆ ಯೂಶಲಿ ನೀವು ಮೂವಿಲೆಲ್ಲ ನೋಡಿರ್ತೀರ, ಇಂಜೆಕ್ಷನ್ ಮೂಲಕ ಅವರು ಡ್ರಗ್ನ ತೊಗೊಳ್ತಾ ಇರ್ತಾರೆ ಬಾಡಿಗೆ. ಸೊ ಒಬ್ಬರಿಂದ ಒಬ್ರಿಗೆ ಅವರು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಯಾರೋ ಅವ್ರ ಮಧ್ಯದಲ್ಲಿ ಯಾರಿಗೋ ಒಬ್ರಿಗೆ ಏಡ್ಸ್ ಇದ್ದರೆ ಆ ಪರ್ಸನಿಂದ ನೆಕ್ಸ್ಟ್ ಬೇರೆಯವ್ರಿಗೂ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ದೇ ಆರ್ ಮೋರ್ ಪ್ರೋನ್ ಟು ದ ಏಡ್ಸ್ ಡಿಸೀಸ್. ಏಡ್ಸ್ ಅಷ್ಟೇ ಅಲ್ಲ, ಹೆಪಟೈಟಿಸ್, ಏನಾದರೂ ಒಂದು ಯಾವುದಾದ್ರೂ ಒಂದು ಈ ಲಿಕ್ವಿಡ್ ಮೂಲಕ ಪಾಸ್ ಆಗುವಂಥ ಈ ಡಿಸೀಸ್ಗಳಿರುತ್ತಲ್ಲ, ಆ ಥರದ್ದು ಈಸಿಯಾಗಿ ಅವ್ರಿಗೆ ಬರ್ಬೋದು. ನೆಕ್ಸ್ಟ್, ದ ಕ್ರೋನಿಕ್ ಯೂಸ್ ಆಫ್ ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಡ್ಯಾಮೇಜಸ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಕಾಸಸ್ ಲಿವರ್ ಸಿರೋಸಿಸ್. ಸೊ ಇದು ನರ್ವಸ್ ಸಿಸ್ಟಮ್ನ ಅಫೆಕ್ಟ್ ಮಾಡುತ್ತೆ, ಹಾಗೆ ಲಿವರ್ನ ಕೂಡ ಡ್ಯಾಮೇಜ್ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ 4 ಸೈಡ್ ಎಫೆಕ್ಟ್ಸ್ ಆಫ್ ದ ಯೂಸ್ ಆಫ್ ಅನಬಾಲಿಕ್ ಸ್ಟಿರಾಯ್ಡ್ಸ್ ಇನ್ ಮೇಲ್ಸ್. ಸೊ ಅನಬಾಲಿಕ್ ಸ್ಟಿರಾಯ್ಡ್ಸ್ ಅಂದರೆ ಏನಂದರೆ, ಯಾವುದೋ ಒಂದು ಕೆಲವೊಂದು ಸ್ಟಿರಾಯ್ಡ್ಗಳನ್ನ ಬಾಡಿಗೆ ಒಳ್ಳೇದಾಗಲಿ ಅಂತ, ಒಂದು ಎನರ್ಜಿಗೋಸ್ಕರ ಅಥವಾ ಬಾಡಿ ಬಿಲ್ಡ್ ಮಾಡೋದಕ್ಕೋಸ್ಕರ ಏನೋ ಒಂದು ರೀಸನ್ಗೆ ಒಳ್ಳೆ ರೀತಿಯಲ್ಲಿ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಅದೇನಾಗುತ್ತೆ, ಸೈಡ್ ಎಫೆಕ್ಟ್ಸ್ ಏನೇನೋ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಆ ಸೈಡ್ ಎಫೆಕ್ಟ್ಗಳು ಏನು ಅಂತ ಇಲ್ಲಿ ಕೇಳ್ತಾ ಇರೋದು. ಸೊ ಅನಬಾಲಿಕ್ ಸ್ಟಿರಾಯ್ಡ್ಸ್ ಅಂತ ಅದನ್ನು ನಾವು ಕರಿತೀವಿ. ಸೊ ಏನಾಗಬಹುದು ಮೇಲಲ್ಲಿ ಅಂದರೆ, ಅವರು ಡಿಪ್ರೆಷನ್ಗೆ ಹೋಗ್ಬೋದು, ಮೂಡ್ ಸ್ವಿಂಗ್ಸ್ ಆಗ್ಬೋದು, ರಿಡಕ್ಷನ್ ಇನ್ ಟೆಸ್ಟಿಕಲ್ ಸೈಜೇ ರೆಡ್ಯೂಸ್ ಆಗ್ತಾ ಹೋಗ್ಬೋದು, ಮತ್ತು ಅಗ್ರೆಸಿವ್ನೆಸ್ ಇನ್ಕ್ರೀಸ್ ಆಗ್ಬೋದು, ಮತ್ತು ಸ್ಪರ್ಮ್ ಪ್ರೊಡಕ್ಷನ್ ಕೂಡ ಡಿಕ್ರೀಸ್ ಆಗ್ಬೋದು. ಈ ಥರ ಅವ್ರು ಏನೋ ರೀಸನ್ಗೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಈ ಥರ ಸೈಡ್ ಎಫೆಕ್ಟ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಕೂಡ ನೆಕ್ಸ್ಟ್ ಕ್ವಶನಲ್ಲಿ ಅವರು ಫೀಮೇಲ್ ಬಗ್ಗೆ ಕೇಳಿದ್ದಾರೆ. ಅನಬಾಲಿಕ್ ಸ್ಟಿರಾಯ್ಡ್ಸ್ ತೊಗೊಳ್ಳೋದ್ರಿಂದ ಫೀಮೇಲಲ್ಲಿ ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಬರಬಹುದು ಅಂತ. ಸೊ ಫೀಮೇಲಲ್ಲೂ ಕೂಡ ಅವ್ರು ಏನೋ ಒಂದು ರೀಸನ್ಗೆ ಆ ಡ್ರಗ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಅವರಲ್ಲಿ ಸೈಡ್ ಎಫೆಕ್ಟ್ಸ್ ಏನು ಬರುವಂಥ ಚಾನ್ಸಸ್ ಏನಂದರೆ ಮಸ್ಕ್ಯುಲೈನೈಸೇಷನ್. ಓಕೆ, ಅಂದರೆ ಮೇಲ್ ಬಿಹೇವಿಯರ್ ಬರೋದಕ್ಕೆ ಸ್ಟಾರ್ಟ್ ಆಗೋದಂಥದ್ದು, ಪ್ರಿಮೆಚ್ಯೂರ್ ಬಾಲ್ನೆಸ್ ಆಗ್ಬೋದು, ಏಜ್ ತುಂಬ ಏಜ್ ಆದಾಗ ಬರ್ತಾ ಹೇರ್ ಲಾಸ್ ಆಗೋದೆಲ್ಲ ಕಾಮನ್, ಬಟ್ ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗಿಬಿಟ್ರೆ ಅದು ಪ್ರಿಮೆಚ್ಯೂರ್ ಬಾಲ್ನೆಸ್ ಅಂತ ಹೇಳ್ತೀವಿ. ಡಿಪನಿಂಗ್ ಆಫ್ ವಾಯ್ಸ್, ನಾನು ಹೇಳ್ದಲ್ಲ ಮೇಲ್ ಕ್ಯಾರೆಕ್ಟರ್ಸ್ ಅಂದರೆ ಇದು ಡಿಪನಿಂಗ್ ಆಫ್ ವಾಯ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಅಬ್ನಾರ್ಮಲ್ ಮೆನ್ಸ್ಟ್ರುವಲ್ ಸೈಕಲ್, ರೆಗ್ಯುಲರಾಗಿ ಆಗುವಂಥ ಮೆನ್ಸ್ಟ್ರುವಲ್ ಸೈಕಲ್ ಇರ್ರೆಗ್ಯುಲರ್ ಆಗ್ಬೋದು, ಡಿಪ್ರೆಷನ್ ಆಗ್ಬೋದು, ಇದೆಲ್ಲ ಸೈಡ್ ಎಫೆಕ್ಟ್ಸ್ಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ಈ 2 ಮಾರ್ಕ್ಸ್ ಆನ್ಸರ್ಸ್ ಅಷ್ಟೇ ನಾನು ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ 3 ಮಾರ್ಕ್ಸ್ ಆನ್ಸರ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ 5 ಮಾರ್ಕ್ಸ್ನು ಕೂಡ ಒಂದು ಸೂಪರ್ಫಿಷಿಯಲ್ ಗ್ಲಾನ್ಸ್ ಕೊಡ್ತೀನಿ ನಿಮಗೆ ಯಾವ ರೀತಿ ಕೇಳ್ಬೋದು ಅಂತ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ 3 ಮಾರ್ಕ್ ಆನ್ಸರ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.